सहनावतु सहनौ भुनक्तु सह वीर्यं करवावहै तेजस्विनावधीतमस्तु मा विद्विषावहै। ಓಂ ಶಾಂತಿ ಶಾಂತಿ ಶಾಂತಿ. ಶ್ರೀಕೃಷ್ಣ ಸರ್ವೂ ನಿನ್ನ ಸೇವೆಯಾಗಲಿ ಸ್ವಾಮಿ. ಎಲ್ಲ ಆಧ್ಯಾತ್ಮ ಬಂಧುಗಳಿಗೂ ನಮಸ್ಕಾರ ಮತ್ತು ಜ್ಞಾನದರ್ಶನಂ ವೇದಿಕೆಗೆ ಸ್ವಾಗತ. ಧ್ವನಿ ಗುರುದೇವದಾಗಿರಲಿ, ವಿಚಾರ ಪರಮಾತ್ಮನದಾಗಿರಲಿ, ಹಾಗೂ ಇದು ನನ್ನದಲ್ಲದ ಕರ್ಮವಾಗಲಿ. ಶ್ರೀಮದ್ ಭಗವದ್ಗೀತೆ ಪ್ರಾರ್ಥನೆ. ಯಂ ಬ್ರಹ್ಮ ವರುಣೇಂದ್ರ ರುದ್ರಮರುತಃ ಸ್ತುನ್ವಂತಿ ದಿವ್ಯೈಸ್ತವೈಃ ವೇದೈಃ ಸಾಂಗಪದಕ್ರಮೋಪನಿಷದೈಃ ಗಾಯಂತಿ ಯಂ ಸಾಮಗಾಃ ಧ್ಯಾನಾವಸ್ಥಿತತದ್ಗತೇನ ಮನಸಾ ಪಶ್ಯಂತಿ ಯಂ ಯೋಗಿನೋ ಯಸ್ಯಾಂತಂ ನ ವಿದುಃ ಸುರಾಸುರಗಣಾ ದೇವಾಯ ತಸ್ಮೈ ನಮಃ. ದೇವಾಯ ತಸ್ಮೈ ನಮಃ. ಅಥ ಪ್ರಥಮೋಧ್ಯಾಯಃ ಅರ್ಜುನ ವಿಷಾದ ಯೋಗ. ಧೃತರಾಷ್ಟ್ರ ಉವಾಚ ಧರ್ಮಕ್ಷೇತ್ರೇ ಕುರುಕ್ಷೇತ್ರೇ ಸಮವೇತಾಯುಯುತ್ಸವಃ ಮಾಮಕಾಃ ಪಾಂಡವಾಶ್ಚೈವ ಕಿಮಕುರ್ವತ ಸಂಜಯ. ಅರ್ಜುನನ ವಿಷಾದ ಯೋಗ ಅನ್ನುವಂತಹದ್ದು ಭಗವದ್ಗೀತೆಯಲ್ಲಿ ದಿ ಫಸ್ಟ್ ಚಾಪ್ಟರ್, ವೆರಿ ಫಸ್ಟ್ ಚಾಪ್ಟರ್. ಮತ್ತು ಈ ಅಧ್ಯಾಯಕ್ಕೆ ಅರ್ಜುನ ವಿಷಾದ ಯೋಗ ಅಂತ ಕರೆದಿದ್ದಾರೆ. ವಿಷಾದ ಅಂತಂದರೆ ನಮಗೆಲ್ಲರಿಗೂ ಗೊತ್ತಿರೋ ಹಾಗೆ ಇಟ್ಸ್ ಗ್ರೀಫ್, ದುಃಖ, ಅಥವಾ ನಾವು ಅದನ್ನು ಗೋಳು, ಸಂಕಟ ಇತ್ಯಾದಿ ಕರಿತೀವಿ. ಡಿಜೆಕ್ಷನ್ ಅಂತ ಹೇಳ್ತೀವಿ. ಮತ್ತು ಇದು ಯಾರ ಗೋಳು, ಇದು ಯಾರ ಸಂಕಟ, ಯಾರಿಗೆ ನೋವಾಗ್ತಾ ಇದೆ? ಇದು ಅರ್ಜುನನ ಗೋಳು. ಅರ್ಜುನನಿಗೆ ಒಂದು ರೀತಿಯ ಸಂಕಟ, ದುಃಖ ಆಗುತ್ತೆ. ಆ್ಯಕ್ಚುಲಾಗಿ ಯುದ್ಧ ಕ್ಷೇತ್ರಕ್ಕೆ ಅರ್ಜುನ ಬಹಳ ಉತ್ಸಾಹದಿಂದ ಅಲ್ಲಿ ಬಂದಿರಬೇಕು. ಯಾಕೆ ಅಂತಂದರೆ ಈ ಒಂದು ಘೋರವಾದಂತಹ ಯುದ್ಧಕ್ಕೆ ಸುಮಾರು 13 ವರ್ಷಗಳಿಂದ ಪಾಂಡವರು ಕಾದಿರ್ತಾರೆ. ದಟ್ ಮೀನ್ಸ್ ಅವರಿಗೆ ಯುದ್ಧ ಬೇಕು ಅನ್ನೋವಂತಹದ್ದಿಲ್ಲ, ಆದರೆ ಯುದ್ಧದ ಮುನ್ಸೂಚನೆ, ಯುದ್ಧ ಬಹುಶಃ ಏನಾದರೂ ಅನಿವಾರ್ಯವಾದರೆ ನಾವು ಯುದ್ಧ ಮಾಡಬೇಕಾಗತ್ತೆ ಅಂತ ಹೇಳಿ 13 ವರ್ಷದ ಹಿಂದಿನಿಂದನೇ ಅವರು ಸಿದ್ಧತೆಯನ್ನು ಮಾಡಿಕೊಂಡಿರ್ತಾರೆ. ಯಾಕೆ ಸಿದ್ಧತೆಯನ್ನು ಮಾಡಿಕೊಂಡಿರ್ತಾರೆ ಅಂತಂದರೆ ದುರ್ಯೋಧನನ ಬುದ್ಧಿ, ಧೃತರಾಷ್ಟ್ರನ ಬುದ್ಧಿ, ಈ ಕೌರವರು ತಮ್ಮೊಂದಿಗೆ ಹೇಗೆಲ್ಲ ಇದ್ದರು, ಈ ಎಲ್ಲ ಎಕ್ಸ್ಪೀರಿಯನ್ಸ್ಗಳನ್ನ ಅವರು ಅನುಭವ ಆಗಿದ್ದರಿಂದ ಅವ್ರಿಗೆ
ಮತ್ತೆ ಮರಳಿ ರಾಜ್ಯವನ್ನು ಪಡಿಬೇಕು ಅಂತಂದರೆ ಅಷ್ಟು ಸುಲಭವಾಗಿ ದುರ್ಯೋಧನ ಒಪ್ಕೊಳ್ಳೋದಿಲ್ಲ. ಅವನು ಒಪ್ಕೊಳ್ಳದೇ ಇದ್ದಾಗ ನಮ್ಮ ರಾಜ್ಯವನ್ನು ನಾವು ಪಡ್ಕೋಬೇಕು ಅಂತಂದರೆ ಯುದ್ಧ ಅನಿವಾರ್ಯವಾಗಬಹುದು. ಆದ್ದರಿಂದ ಯುದ್ಧಕ್ಕಾಗಿ ನಾವು ಸಿದ್ಧರಿರಬೇಕು ಅನ್ನುವಂತಹ ಒಂದು ಸಿದ್ಧತೆಯನ್ನು ಅವರು ಮಾಡಿಕೊಂಡಿರ್ತಾರೆ. ಸೊ ಈಗ ಯುದ್ಧ ಅನಿವಾರ್ಯವಾಗಿದೆ. ಯುದ್ಧ ಕ್ಷೇತ್ರಕ್ಕೆ ಎರಡೂ ಕಡೆಯ ಸೇನೆ ಬಂದು ನಿಂತಿದೆ. ಸೊ ಇಷ್ಟು ವರ್ಷದಿಂದ ಕಾದಿದ್ದಂತಹ ಅರ್ಜುನ ಈ ಯುದ್ಧದಲ್ಲಿ ಬಹಳ ಉತ್ಸಾಹದಿಂದ ಇರಬೇಕಾಗಿತ್ತು. ಈ ಯುದ್ಧದಲ್ಲಿ ನಾನು ನನ್ನ ಶೌರ್ಯವನ್ನು ತೋರಿಸಬೇಕು, ಈ ಯುದ್ಧಕ್ಕಾಗಿ ಕಾದಿದ್ದಂತಹ ಅರ್ಜುನ ಬಹಳ ವೀರಾವೇಶದಿಂದ ಯುದ್ಧದಲ್ಲಿ ಭಾಗವಹಿಸಬೇಕಾಗಿತ್ತು, ಹೋರಾಡಬೇಕಾಗಿತ್ತು. ಬಟ್ ಅರ್ಜುನ ಇಲ್ಲಿ ಗೋಳಾಡ್ತಾ ಇದ್ದಾನೆ, ದುಃಖವನ್ನು ತೋಡ್ಕೋತಾ ಇದ್ದಾನೆ. ತನ್ನ ದುಃಖ ಮತ್ತು ನೋವುಗಳನ್ನು ಹೇಳ್ಕೊತಾ ಇರುವಂತಹ ಅರ್ಜುನನ ಈ ಪರಿಸ್ಥಿತಿಯನ್ನ ಇಲ್ಲಿ ಅವನ ವಿಷಾದ ಯೋಗ ಅಂತ ಕರೆದಿದ್ದಾರೆ. ಸಾಮಾನ್ಯವಾಗಿ ಯೋಗ ಅಂತಂದರೆ ಅದನ್ನು ಬಹಳ ವಿಶೇಷ ಸಂದರ್ಭದಲ್ಲಿ ಉಪಯೋಗಿಸುವಂತಹ ಒಂದು ಪದ. ಯೋಗ ಅಂತಂದರೆ ಬಹಳ ಸಮಯದಿಂದ ಕಾದು ಏನೋ ಒಂದು ಸಿಕ್ಕಿದಾಗ ಅದನ್ನು ನಾವು ಸೆಲೆಬ್ರೇಟ್ ಮಾಡ್ತೀವಿ, ಆಗ ಹೇಳ್ತೀವಿ ಏನಪ್ಪ ನಿಂದು ಯೋಗ ಅಂತ ಹೇಳ್ತೀವಿ. ಸೊ ಇಲ್ಲಿಯವರೆಗೆ ಇಲ್ಲದೆ ಇದ್ದಿದ್ದು ಈಗ ಏಕಾಏಕಿ ಸಿಕ್ಕಿದೆ, ಅದು ನನಗೆ ಬೇಕಿತ್ತು, ಆದರೆ ಇಷ್ಟು ಬೇಗ ಸಿಗತ್ತೆ ಅಂತ ಗೊತ್ತಿರಲಿಲ್ಲ ಅನ್ನೋವಂತಹ ಸಮಯದಲ್ಲಿ ಏನೋ ಯೋಗ ಒದಗಿ ಬಂತು ಅಂತ ಹೇಳ್ತೀವಿ. ಸೊ ಯೋಗ ಅಂತಂದರೆ ಹಿಂಗೆ ಸಡನ್ನಾಗಿ ಸಿಗೋ ಅಂತಹದ್ದು. ಆದರೆ ಇಲ್ಲಿ ಏನು ಸಿಕ್ಕಿಲ್ಲ. ರಾಜ್ಯವನ್ನ ಮರಳಿ ಪಡೆಯಬೇಕು ಅಂತ ಹೇಳಿ ಯುದ್ಧಕ್ಕಾಗಿ ಬಂದಿದ್ದಾರೆ. ಮತ್ತು ಆ ಯುದ್ಧಕ್ಕೆ ಬಂದಂತಹ ಅರ್ಜುನನಲ್ಲಿ ಉತ್ಸಾಹ ಇಲ್ಲ. ಉತ್ಸಾಹವನ್ನು ಕಳೆದುಕೊಂಡು ಅವನು ಒಂದು ರೀತಿಯ ಸಂಕಟವನ್ನು ಅನುಭವಿಸ್ತಾ ಇದ್ದಾನೆ. ಸೊ ಹೌ ಕ್ಯಾನ್ ಇಟ್ ಬಿ ಎ ಯೋಗ? ಅದಕ್ಕೆ ಏನು ಹೇಳ್ತಾರೆ ಅಂತಂದರೆ, ಸೊ ಈ ಅರ್ಜುನನ ವಿಷಾದ ಯೋಗ ಅಂತ ಈ ಮೊದಲನೇ ಚಾಪ್ಟರ್ನ ಭಗವದ್ಗೀತೆಯಲ್ಲಿ ಇದನ್ನು ಕರೆದಿರೋದ್ರಿಂದ ಅನೇಕರ ಮನಸ್ಸಿನಲ್ಲಿ ಈ ಒಂದು ಸಂಶಯ ಇರುತ್ತೆ. ಇದನ್ನು ಯಾಕೆ ಯೋಗ ಅಂತ ಕರೆದಿದ್ದಾರೆ ಅನ್ನುವಂತಹ ಒಂದು ಸಂಶಯ ಅನೇಕರ ಮನಸ್ಸಿನಲ್ಲಿ ಇರುವಂತಹದ್ದು ಸಹಜ. ಸೊ ಅರ್ಜುನನ ದುಃಖ ಅಥವಾ ಗೋಳು, ಅರ್ಜುನನ್ನ ಈ ಒಂದು ಸಂಕಟ ಏನು ಅವನು ಅನುಭವಿಸ್ತಾ ಇದ್ದಾನೆ, ಬಿಕಾಸ್ ಆಫ್ ದಟ್ ಸಂಕಟ, ಬಿಕಾಸ್ ಆಫ್ ಹಿಸ್ ಗೋಳು, ಈ ಗೋಳು ಸಂಕಟ ದುಃಖಗಳೇ ಅರ್ಜುನನನ್ನ ಪರಮಾತ್ಮನ ಬಳಿಗೆ ಬಹಳ ಹತ್ತಿರಕ್ಕೆ ಕರ್ಕೊಂಡು ಹೋದಂಗೆ ಆಯಿತು. ಆ್ಯಕ್ಚುಲಿ ಅಲ್ಲಲ್ಲಿ ಅರ್ಜುನ ಮತ್ತು ಕೃಷ್ಣ ಅವರವ್ರುಗಳನ್ನ ಅವರು ಸಖ ಅಂತಾನೆ ಕರೀತಾರೆ. ಅರ್ಜುನ ಹೇಳ್ತಾನೆ, ಪರಮಾತ್ಮ ಕೃಷ್ಣ ಅಂತ ಹೇಳಿದ್ರು ಕೂಡ ನೀನು ನನ್ನ ಸಖ ಅಂತ ಅರ್ಜುನ ಹೇಳ್ತಾನೆ. ಅದರಂತೆ ಕೃಷ್ಣ ಕೂಡ ಅರ್ಜುನನನ್ನ ನೀನು ನನ್ನ ಸಖ ಅಂತ ಹೇಳ್ತಾನೆ. ಸೊ ಅವರಿಬ್ಬರು ಫ್ರೆಂಡ್ಸ್. ಸೊ ಅವರಿಬ್ಬರು ಫ್ರೆಂಡ್ಸು, ಸದಾಕಾಲ ಜೊತೆಲೇ ಇರುವಂತಹದ್ದು, ಒಟ್ಟೊಟ್ಟಿಗೆ ಇರುವಂತಹದ್ದು ಇದ್ದೇ ಇದೆ. ಆದರೆ ಇಲ್ಲಿ ಬಿಕಾಸ್ ಆಫ್ ದಿ ಗೋಳು ಹೇಗೆ ಹತ್ತಿರಕ್ಕೆ ಕರ್ಕೊಂಬಂದಂಗಾಯಿತು? ಅವರಿಬ್ಬರು ಸದಾ ಒಟ್ಟಿಗೆನೇ ಇರ್ತಾರಲ್ಲ, ಈ ಒಂದು ಪ್ರಶ್ನೆ ಬರುತ್ತೆ. ಇಲ್ಲಿ ನಾಟ್ ಓನ್ಲಿ ಅರ್ಜುನ, ಇನ್ಫ್ಯಾಕ್ಟ್ ಪಾಂಡವರೆಲ್ಲರೂ ಕೂಡ ಕೃಷ್ಣನಿಗೆ ಬಹಳ all of them are very friendly with ಪರಮಾತ್ಮ ಶ್ರೀಕೃಷ್ಣ. ಆದರೆ ಬಹಳ ಹತ್ತಿರಕ್ಕೆ ಅಂತಂದರೆ ಮತ್ತಷ್ಟು ಹತ್ತಿರಕ್ಕೆ, ಹೃದಯದ ಹತ್ತಿರಕ್ಕೆ ಅರ್ಜುನ ಕೃಷ್ಣನ ಬಳಿಗೆ ಬರುವಂತಹ ಒಂದು ಸಂದರ್ಭ, ಅದನ್ನು ಈ ಒಂದು ಅರ್ಜುನನಲ್ಲಿ ಇದ್ದಂತಹ ದುಃಖ ಗೋಳು ಅನ್ನುವಂತಹದ್ದು ಶ್ರೀಕೃಷ್ಣ ಪರಮಾತ್ಮನನ್ನು ಮತ್ತಷ್ಟು ಹತ್ತಿರಕ್ಕೆ ತನ್ನ ಬಳಿಗೆ ಕರ್ಕೊಳ್ಳೋ ಹಂಗಾಯಿತು. ಸೊ ಅದರಿಂದ ಇದು ಯೋಗ, ಪರಮಾತ್ಮನ ಬಳಿಗೆ ಹೋಗಿ ನಿಲ್ಲುವಂತಹದ್ದು ಅಂತಂದರೆ ಇಟ್ ಈಸ್ ಎ ಯೋಗ. ಬಟ್ ದ ಡೀಪರ್ ಮೀನಿಂಗ್ ಏನು ಅಂತಂದರೆ, ಅರ್ಜುನ ಅಂಡ್ ಕೃಷ್ಣ ದೇ ಆರ್ ಫ್ರೆಂಡ್ಸ್, ಸಖ, ಇಟ್ಸ್ ಆಲ್ ಓಕೆ. ಬಟ್ ದ ಡೀಪರ್ ಮೀನಿಂಗ್ ಏನು ಅಂತಂದರೆ, ಅರ್ಜುನ ಅಂತ ಹೇಳಿದಾಗ ಹಿ ಈಸ್ ಅ ಜೀವಾತ್ಮ, ಕೃಷ್ಣ ಈಸ್ ಎ ಪರಮಾತ್ಮ. ಸೊ ಅವರಿಬ್ಬರು ಇಲ್ಲಿ ಒಟ್ಟಿಗೆ ಆಗಿರುವಂತಹದ್ದು ಏನು ಅಂತಂದರೆ
ಜೀವಾತ್ಮ ಮತ್ತು ಪರಮಾತ್ಮ ಒಟ್ಟಿಗೆ ಸೇರುವಂತಹದ್ದು. ಸೊ ಈ ಒಟ್ಟಿಗೆ ಸೇರಿರುವಂತಹದ್ದು ಈಸ್ ಕಾಲ್ಡ್ ದಿ ಯೋಗ. ಸೊ ಜೀವಾತ್ಮ ಅಂಡ್ ಪರಮಾತ್ಮ ಒಟ್ಟಿಗೆ ಸೇರುವಂತಹದ್ದನ್ನ ಇಲ್ಲಿ ಯೋಗ ಅಂತ ಕರೆದಿದ್ದಾರೆ. ಸೊ ಆ ನಂತರದಲ್ಲಿ ಅರ್ಜುನನ ಪರಿಸ್ಥಿತಿಯನ್ನ ಮನಗಂಡು ಅವನಿಗೆ ಏನು ಬೇಕಿತ್ತು, ಯಾವ ರೀತಿಯ ನಾಲೆಡ್ಜ್ ಬೇಕಿತ್ತು, ಅವೆಲ್ಲವನ್ನ ಪರಮಾತ್ಮ ಅವನಿಗೆ ಬಹಳ ಒಳ್ಳೆಯ ಉಪದೇಶವನ್ನ ಆ ಯುದ್ಧ ಭೂಮಿನಲ್ಲೇ ಕೊಡ್ತಾನೆ. ಆ ಕ್ಷಣದಲ್ಲಿ ಯಾವಾಗ ವೆನ್ ಅರ್ಜುನ ಸರೆಂಡರ್ ಟು ದಿ ಭಗವಾನ್, ಪರಮಾತ್ಮನ ಬಳಿ ತನ್ನ ದುಃಖವನ್ನು ತೋಡ್ಕೋತಾನೆ. ನನಗೇನೂ ಗೊತ್ತಾಗ್ತಾ ಇಲ್ಲ ಅಂತ ಹೇಳ್ತಾನೆ. ನೀನೇ ದಾರಿ ತೋರಿಸು, ನನ್ನನ್ನು ನಿನ್ನ ಶಿಷ್ಯನನ್ನಾಗಿ ಮಾಡ್ಕೋ. ಸೊ ಅಲ್ಲಿಯವರೆಗೆ ಅವನು ಪರಮಾತ್ಮನನ್ನ ಸಖ, ಸ್ನೇಹಿತ ಮತ್ತು ಈ ಯುದ್ಧದಲ್ಲಿ ನನ್ನ ರಥದ ಸಾರಥಿ ನೀನು ಅಂತ ಹೇಳಿ ಕೃಷ್ಣನನ್ನು ಅವನು ಉಪಯೋಗಿಸ್ಕೊಂಡಿರ್ತಾನೆ. ನೀನು ನನ್ನ ಸಾರಥಿಯಾಗಿ ನನ್ನ ಜೊತೆ ಬಾ ಅಂತ ಕರೆದಿರ್ತಾನೆ. ಆದರೆ ಯಾವಾಗ ಅವನಿಗೆ ಈ ಯುದ್ಧ ಭೂಮಿಗೆ ಬಂದ ನಂತರದಲ್ಲಿ ಅವನಲ್ಲಿ ಒಂದು ರೀತಿಯ ವೈಫಲ್ಯತೆ, ಅನೇಕ ಕಾರಣಗಳು. ಸೊ ಅದು ಉಂಟಾದಾಗ ಅವನು ಪರಮಾತ್ಮನನ್ನು ನಾ ಈಗ ಏನು ಮಾಡಲಿ ಅಂತ ಕೇಳ್ತಾನೆ. ಆಗ ನನಗೆ ದಾರಿ ತೋರಿಸು, ನೀನು ನನಗೆ ಮಾರ್ಗದರ್ಶಕನಾಗು, ನೀನು ಯು ಆರ್ ಮೈ ಟೀಚರ್, ಸೊ ಪ್ಲೀಸ್ ಅಕ್ಸೆಪ್ಟ್ ಮೀ ಆಸ್ ಯುವರ್ ಸ್ಟೂಡೆಂಟ್. ನನ್ನನ್ನು ಶಿಷ್ಯನನ್ನಾಗಿ ಸ್ವೀಕರಿಸಿ ನನಗೆ ಮಾರ್ಗದರ್ಶನವನ್ನು ಮಾಡು. ಇಲ್ಲಿ ಈಗ ನಾನು ಮಾಡಬೇಕಾಗಿರುವಂತಹದ್ದೇನು, ನನಗೇನೂ ಗೊತ್ತಾಗ್ತಾ ಇಲ್ಲ. ಸೊ ಯಾವುದು ಶ್ರೇಯಸ್ಸು ಅಂತ ನಿನಗೆ ಅನಿಸುತ್ತೆ ಅದನ್ನು ನನಗೆ ಹೇಳು, ನಾನು ಅದನ್ನು ಮಾಡ್ತೀನಿ, ನಾನು ನಿನ್ನ ಮಾತು ಕೇಳ್ತೀನಿ. ಸೊ ಹೀಗೆ ಅರ್ಜುನ ಹಿ ಸರೆಂಡರ್ಸ್ ಟು ದಿ ಭಗವಾನ್, ಪರಮಾತ್ಮನಲ್ಲಿ ಶರಣಾಗಿ ಹೋಗ್ತಾನೆ. ಸೊ ಯಾವಾಗ ಭಕ್ತ, ಎ ಡಿವೋಟಿ ಸರೆಂಡರ್ಡ್ ಟು ದಿ ಭಗವಾನ್, ಆಗ ಭಗವಂತ ಅದು ಭಗವದ್ ಧರ್ಮ. ಅದು ಒಬ್ಬ ಡಿವೋಟಿ ನನ್ನಲ್ಲಿ ಶರಣಾಗಿ ಬಂದಿದ್ದಾನೆ ಅಂತಂದಾಗ ಅವನಿಗೆ ಏನೆಲ್ಲ ಸೂಕ್ತವಾದ ರಕ್ಷಣೆಯನ್ನು ಕೊಡಬೇಕು ಆ ರಕ್ಷಣೆಯನ್ನು ಭಗವಂತ ಕೊಡ್ತಾನೆ. ಸೊ ಇಲ್ಲೂ ಕೂಡ ಅರ್ಜುನ ವೆನ್ ಹಿ ಸರೆಂಡರ್ ಟು ದಿ ಲಾರ್ಡ್, ಶ್ರೀಕೃಷ್ಣ ಭಗವಂತನಿಗೆ ಅವನು ಸರೆಂಡರ್ ಆದಾಗ ಅವನಿಗೆ ಏನು ಉಪದೇಶವನ್ನು ಕೊಡಬೇಕು ಆ ಉಪದೇಶವನ್ನು ಕೊಡ್ತಾನೆ. ದಟ್ ಉಪದೇಶ ಈಸ್ ಕಾಲ್ಡ್ ದಿ ಗೀತೋಪದೇಶ, ಭಗವದ್ಗೀತೆ. ಸೊ ಮಹಾಭಾರತದಲ್ಲಿ ಒಂದು ಕಡೆ ಕೃಷ್ಣ ಯಾಕೆ ಅನಿವಾರ್ಯ, ಕೃಷ್ಣ ಯಾಕೆ ನಮಗೆ ಬೇಕು ಅನ್ನೋದಕ್ಕೆ ಒಂದು ಕಡೆ ಒಂದು ಮಹಾಭಾರತದ ಒಂದು ಭಾಗದಲ್ಲಿ ಕುಂತಿ ಅಂತಂದ್ರೆ ಪಾಂಡವರ ತಾಯಿ, ಕುಂತಿ ದೇವಿ ಪರಮಾತ್ಮನಿಗೆ ಹೇಳ್ತಾಳೆ, ಹೇ ಕೃಷ್ಣ, ನಾನು ಅಂತಲ್ಲ, ಯಾವುದೇ ಮನುಷ್ಯನಾಗಿರಲಿ, ಯಾವುದೇ ಒಬ್ಬ ಜೀವನಾಗಿರಲಿ, ಅವನು ತುಂಬ ಸಂತೋಷವಾಗಿದ್ದಾನೆ, ಆನಂದವಾಗಿದ್ದಾನೆ, ಅವನ ಬದುಕು ಬಹಳ ಆರಾಮವಾಗಿ ನಡೀತಾ ಇದೆ ಅಂತಂದಾಗ ಅವನಿಗೆ ಭಗವಂತ ನೆನಪಿಗೆ ಬರೋದಿಲ್ಲ. ಆ ಸಂದರ್ಭದಲ್ಲಿ ಅವನು ಭಗವಂತನನ್ನು ನೆನಪು ಮಾಡ್ಕೊಳ್ಳೋದಿಲ್ಲ. ಯಾಕೆ ಅಂತಂದರೆ ಅವನ ಮನಸ್ಸು ಆ ಒಂದು ಸುಖ ಸಂತೋಷವನ್ನು ಅನುಭವಿಸ್ತಾ ಇರುತ್ತೆ, ಮನಸ್ಸು ಪರಮಾತ್ಮನ ಕಡೆಗೆ ಹೋಗೋದಿಲ್ಲ. ಮನುಷ್ಯನ ಮನಸ್ಸು ಯಾವಾಗ ಪರಮಾತ್ಮನನ್ನು ನೆನೆಯುತ್ತೆ ಅಂತಂದರೆ ಯಾವಾಗ ತಾನೆಣಿಸದಂತೆ ಮತ್ತೊಂದು ತನ್ನ ಎದುರುಗಡೆ ಪ್ರಸಂಗ ಜರುಗತ್ತೆ, ಆಗ ಮನುಷ್ಯನಿಗೆ ಸಂಕಟ ಆಗುತ್ತೆ. ಅದಕ್ಕೆ ಏನು ಹೇಳ್ತಾನೆ ಅಂದರೆ, ಸಂಕಟ ಬಂದಾಗ ವೆಂಕಟರಮಣ. ಸೊ ಅದರಿಂದ ಪರಮಾತ್ಮ ನನ್ನನ್ನು ಸೇರಿಸಿ ಯಾರೇ ಮನುಷ್ಯನಾಗಲಿ ಸುಖ ಮತ್ತು ಸಂತೋಷದಿಂದ ಇದ್ದಾಗ ಅವನ ಮನಸ್ಸು ಆ ಸುಖ ಸಂತೋಷದಲ್ಲೇ ಇರುತ್ತೆ, ಪರಮಾತ್ಮನನ್ನು ನೆನಪು ಮಾಡ್ಕೊಳ್ಳೋದಿಲ್ಲ. ಪರಮಾತ್ಮನನ್ನು ನೆನಪು ಮಾಡ್ಕೋಬೇಕು ಅಂತಂದರೆ ಬಹಳ ಕಷ್ಟ ಆಗುತ್ತೆ. ಯಾಕೆಂತಂದರೆ ಮನಸ್ಸು ಅಲ್ಲಿ ಆ ಸುಖ ಸಂತೋಷದಲ್ಲಿ ವಿಹರಿಸ್ತಾ ಇರುತ್ತೆ. ಅದು ಮತ್ತೆ ಆ ಮನಸ್ಸನ್ನ ಎಳ್ಕೊಂಬಂದು ಪರಮಾತ್ಮ ಹತ್ರ ಹೋಗು ಅಂತಂದರೆ ಮನಸ್ಸು ಯಾವಾಗಲೂ ಇಟ್ ಆಲ್ವೇಸ್ ಎಕ್ಸ್ಪೆಕ್ಟ್ಸ್ ಎ ಕಂಫರ್ಟ್ ಝೋನ್. ದಟ್ ಈಸ್ ದಿ ಸ್ವಭಾವ ಆಫ್ ದಿ ಮೈಂಡ್. ಸೊ ಮನಸ್ಸು ಸಂತೋಷವಾಗಿದೆ ಅಂತಂದಾಗ ಅದ್ಯಾಕೆ ಪರಮಾತ್ಮನನ್ನು ನೆನಪು ಮಾಡ್ಕೋಬೇಕು, ಎನಿವೇ ಒಂದು ಕಂಫರ್ಟ್ ಝೋನ್ ಸಿಕ್ಕಿದೆಯಲ್ಲ, ಲೆಟ್ ಮೀ ಎಂಜಾಯ್ ಅಂತ ಹೇಳಿ ಮನಸ್ಸು ಅಲ್ಲೇ ಇರುತ್ತೆ. ಸೊ ಭಗವಂತನ ಕಡೆಗೆ ಆ ಮನಸ್ಸನ್ನ ಕರ್ಕೊಂಬರ್ಬೇಕು ಅಂತಂದರೆ ಬಹಳ ಕಷ್ಟ. ಸೊ ಸುಖ ಸಂತೋಷ ಅಂತಂದಾಗ ನಮ್ಮ ಅರಿವಿಗೆ ಬಾರದಂತೆ ಮನಸ್ಸು ಅದರಲ್ಲಿ ಮುಳುಗಿ ಹೋಗಿರುತ್ತೆ. ಪರಮಾತ್ಮನನ್ನು ನೆನಪು ಮಾಡ್ಕೊಳ್ಳುವಂತಹದ್ದೇ ಬಹಳ ಕಷ್ಟ. ಸೊ ಪ್ರತಿ ಬಾರಿ ಹೇ ಪರಮಾತ್ಮ, ಕುಂತಿ ಹೇಳ್ತಾ ಇದ್ದಾಳೆ, ಪ್ರತಿ ಬಾರಿ
ನನಗೆ ದುಃಖ ಸಂಕಟ ನೋವುಗಳು ಆದಾಗ ಹೇ ಕೃಷ್ಣ ಅಂತ ನಾನು ಚೀರ್ತೀನಿ, ನಿನ್ನನ್ನು ನೆನಪು ಮಾಡ್ಕೋತೀನಿ, ನಿನ್ನನ್ನು ಕರೀತೀನಿ ಕೃಷ್ಣ ಅಂತ ಹೇಳ್ತೀನಿ. ಆದರೆ ನೀನು ಅದೆಲ್ಲಿರ್ತೀಯೋ ಆ ಕ್ಷಣದಲ್ಲಿ ನನ್ನ ಮುಂದೆ ಬಂದು ನಿಂತ್ಕೋತೀಯ. ಪ್ರತಿ ಬಾರಿ ನನಗೆ ನೋವಾದಾಗಲೆಲ್ಲ ನನ್ನ ಬಾಯಲ್ಲಿ ಬರುವಂತಹದ್ದು ಹೇ ಪರಮಾತ್ಮ, ಹೇ ಕೃಷ್ಣ, ಗೋವಿಂದ ಅಂತ ನಿನ್ನ ನೆನಪು ನನಗೆ ಬರುತ್ತೆ. ಆ ನೋವಿನ ಸಮಯದಲ್ಲೂ ಕೂಡ ನಾನು ಎಷ್ಟು ಭಾಗ್ಯಶಾಲಿ ಅಂತಂದರೆ ನನ್ನ ಮನಸ್ಸಿಗೆ ನಿನ್ನ ನೆನಪು ಬರುತ್ತೆ. ಕೂಡಲೇ ನಾನು ಚೀರ್ತೀನಿ ಹೇ ಪರಮಾತ್ಮ, ಹೇ ಗೋವಿಂದ, ಕೃಷ್ಣ ಅಂತ ನಾನು ಕರಿತೀನಿ. ಆ ಕ್ಷಣದಲ್ಲಿ ನೀ ಅದೆಲ್ಲಿರ್ತೀಯೋ, ಏನು ಮಾಡ್ತಾ ಇರ್ತೀಯೋ ಎಲ್ಲವನ್ನ ಬಿಟ್ಟು ನನ್ನ ಬಳಿಗೆ ಧಾವಿಸಿ ಬರ್ತೀಯ. ನಾನು ನಿನ್ನ ನೋಡ್ತೀನಿ, ನೀ ಬರ್ತೀಯಲ್ಲ, ಬಂದ ತಕ್ಷಣ ನಾನು ನಿನ್ನ ನೋಡ್ತೀನಿ. ನನ್ನ ಎಲ್ಲ ನೋವುಗಳು ಸಂಕಟಗಳು ಅದೆಲ್ಲ ಮರ್ತೋಗುತ್ತೆ. ಇಲ್ಲಿವರೆಗೆ ಇದ್ದಂತಹ ಆ ನೋವು ಸಂಕಟ ಎಲ್ಲ ಹೋಯಿತು ಗೊತ್ತಿಲ್ಲ. ನೀನು ಬಂದಿಯಲ್ಲ, ಆ ನೋವು ಸಂಕಟಗಳಿಗೆ ಜಾಗನೇ ಇಲ್ಲ ಇಲ್ಲಿ, ಅದೆಲ್ಲ ಮಾಯ ಆಗೋಗುತ್ತೆ. ಸೊ ಸದಾ ನನಗೆ ನೀನು ಬೇಕು ಅನ್ನೋದಂತಹದ್ದಾದರೆ ನನಗೆ ಸದಾ ಕಷ್ಟಗಳನ್ನೇ ಕೊಡು ಪರಮಾತ್ಮ, ನನಗೆ ಸುಖವನ್ನು ಕೊಡಬೇಡ. ಹೀಗೆ ಕುಂತಿದೇವಿ ಪ್ರಾರ್ಥನೆ ಮಾಡ್ತಾಳೆ ಭಗವಂತನಲ್ಲಿ, ನನಗೆ ಸದಾ ಕಷ್ಟಗಳನ್ನೇ ಕೊಡು. ಸೊ ಕಷ್ಟದ ಸಮಯದಲ್ಲಿ ನಾನು ನಿನ್ನನ್ನು ನೆನಪು ಮಾಡ್ಕೋತೀನಿ, ನಿನ್ನ ನಾಮ ಜಪವನ್ನು ಮಾಡ್ತೀನಿ. ಅದಕ್ಕಿಂತ ಸೌಭಾಗ್ಯ ಏನು? ನನಗೆ ಸದಾ ಸುಖ ಸಿಕ್ಕಿದ್ರೆ ನಿನ್ನನ್ನು ನೆನಪು ಮಾಡ್ಕೊಳ್ಳೋದಿಲ್ಲ. ಸೊ ನನಗೆ ನೀನು ಬೇಕು, ನೀನು ಇಂಪಾರ್ಟೆಂಟು, ಅದರಿಂದ ನನಗೆ ಬರೀ ಕಷ್ಟಗಳನ್ನೇ ಕೊಡು ಅಂತ ಹೇಳಿ ಅವಳು ಪ್ರಾರ್ಥನೆ ಮಾಡ್ತಾಳೆ. ಮಹಾಭಾರತದಲ್ಲಿ ಒಂದು ಕುಂತಿ ಸ್ತುತಿ ಅಂತಲೇ ಒಂದು ಅಧ್ಯಾಯ ಇದೆ, ಇವನ್ ಭಾಗವತದಲ್ಲೂ ಇದೆ ಅದು. ಸೊ ಕುಂತಿ ಸ್ತುತಿ ಅನ್ನುವಂತಹದ್ದು ಬಹಳ ಫೇಮಸ್ ಆಗಿದೆ. ಹೀಗೆ ಪರಮಾತ್ಮ ಎಲ್ಲರ ಸಂಕಷ್ಟಗಳನ್ನು ದೂರ ಮಾಡುವಂತಹವನು. ಸೊ ಇಲ್ಲಿ ಈ ಅಧ್ಯಾಯದಲ್ಲಿ ಒಂದು ರೀತಿಯಲ್ಲಿ ಸಂಪೂರ್ಣವಾಗಿ ಮಹಾಭಾರತದ ಬಹಳ ಪ್ರಮುಖವಾದ ಘಟನೆಗಳನ್ನು ನಾವು ನೋಡಬಹುದು. ಎಂಟೈರ್ ಮಹಾಭಾರತ ನೋಡೋಕ್ಕಾಗಲ್ಲ, ಬಟ್ ಮಹಾಭಾರತದಲ್ಲಿ ಇರುವಂತಹ ಎಲ್ಲ ಪ್ರಮುಖ ಘಟನೆಗಳು ಅವುಗಳನ್ನೆಲ್ಲ ನಾವು ಸ್ವಲ್ಪವಾಗಿ ಇಲ್ಲಿ ಮಹಾಭಾರತದ ಈ ಮೊದಲನೇ ಅಧ್ಯಾಯದಲ್ಲಿ, ಭಗವದ್ಗೀತೆಯ ಮೊದಲನೇ ಅಧ್ಯಾಯದಲ್ಲಿ ನೋಡಬಹುದು. ಮತ್ತು ಇಲ್ಲಿ ದಿ ಫಸ್ಟ್ ಚಾಪ್ಟರ್ ಸ್ಟಾರ್ಟ್ಸ್ ವಿತ್ ದಿ ಗೋಳು ಆಫ್ ಅರ್ಜುನ. ಇಟ್ ಈಸ್ ಬಿಕಾಸ್ ಅರ್ಜುನನಿಗೆ ಒಂದು ರೀತಿಯಲ್ಲಿ ಬುದ್ಧಿ ಭ್ರಮಣೆಯಾಗುತ್ತೆ. ಅರ್ಜುನನಿಗೆ ಯಾಕೆ ಬುದ್ಧಿ ಭ್ರಮಣೆ ಆಯಿತು? ವಾಟ್ ಹ್ಯಾಪನ್ ಟು ಹಿಮ್? ಇಲ್ಲಿವರೆಗೆ ಸರಿಯಾಗಿದ್ದ, ಯುದ್ಧಕ್ಕಾಗಿ ಕಾದಿದ್ದ, ಬಹಳ ಉತ್ಸಾಹದಿಂದ ಯುದ್ಧ ಭೂಮಿಗೆ ಬರ್ತಾನೆ. ಮತ್ತು ಅಷ್ಟೇ ಉತ್ಸಾಹದಿಂದ ಪರಮಾತ್ಮ ಶ್ರೀಕೃಷ್ಣನಿಗೆ ಹೇಳ್ತಾನೆ, ಸೇನೆಯೋರ್ ಉಭಯೋರ್ ಮಧ್ಯೆ, ಎರಡೂ ಸೇನೆಗಳ ಮಧ್ಯದಲ್ಲಿ ರಥಂ ಸ್ಥಾಪಯ ಮೇ ಅಚ್ಯುತ, ನನ್ನ ರಥವನ್ನು ಸ್ಥಾಪಿಸು, ನನ್ನ ರಥವನ್ನು ಅಲ್ಲಿ ಕರ್ಕೊಂಡು ಹೋಗಿ ನಿಲ್ಲಿಸು. ಯಾಕೆಂತಂದ್ರೆ ನಾನು ಎರಡೂ ಸೈನ್ಯದಲ್ಲಿ ಯಾರ್ಯಾರು ಯುದ್ಧದಲ್ಲಿ ಭಾಗಿಗಳಾಗಿದ್ದಾರೆ ಅನ್ನುವಂತಹದ್ದನ್ನು ನಾನು ನೋಡಬೇಕು. ದಟ್ ಮೀನ್ಸ್ ಇಟ್ ಶೋಸ್ ಹೀ ಈಸ್ ವೆರಿ ವೆರಿ ಇಂಟ್ರೆಸ್ಟೆಡ್ ಇನ್ ಯುದ್ಧ. ಸೊ ಯುದ್ಧ ಬೇಕು, ಯುದ್ಧ ಮಾಡ್ತೀನಿ, ನಾನು ಕಾದಾಡ್ತೀನಿ ಅನ್ನೋಂತಹ ಉತ್ಸಾಹ ಅವನಲ್ಲಿರುತ್ತೆ. ಅದು ಗೊತ್ತಾಗುತ್ತೆ. ಯಾಕೆಂತಂದರೆ ಅವನು ಪರಮಾತ್ಮನನ್ನು ಕೇಳ್ಕೊತಾನೆ, ಈ ರಥವನ್ನು ತೊಗೊಂಡೋಗಿ ಎರಡೂ ಸೈನ್ಯಗಳ ಮಧ್ಯದಲ್ಲಿ ನಿಲ್ಲಿಸು ಅಂತ ಕೇಳ್ತಾನೆ. ಹಾಗೆ ಕೇಳ್ತಾ ಇದ್ದೇನೆ ಅಂತಂದ್ರೆ ಏನರ್ಥ? ನಾನು ಯಾರ್ಯಾರು ಬಂದಿದ್ದಾರೆ ಅವ್ರನ್ನೆಲ್ಲ ನೋಡಬೇಕು. ಐ ಆಮ್ ಇಂಟ್ರೆಸ್ಟೆಡ್, ಐ ವಾಂಟ್ ಟು ಫೈಟ್ ವಿತ್ ದೋಸ್ ಪೀಪಲ್. ಯಾರ್ಯಾರ ಶಕ್ತಿ ಹೇಗಿದೆ ಅಂತ ನಾನು ಮೊದಲೇ ಅಭ್ಯಾಸ ಮಾಡಿ ಅದಕ್ಕೆ ತಕ್ಕಂತೆ ನಾನು ಯುದ್ಧವನ್ನು ಮಾಡ್ತೀನಿ. ಸೊ ಅದಕ್ಕೋಸ್ಕರ ನೀನು ಕರ್ಕೊಂಡು ಹೋಗು. ಸೊ ಹೀಗೆ ಇಷ್ಟೊಂದು ಸಿದ್ಧನಾಗಿದ್ದಂತಹ ಅರ್ಜುನನ ಮನಸ್ಸಿನಲ್ಲಿ ಅಥವಾ ಬುದ್ಧಿಯಲ್ಲಿ ಯಾಕೆ ಒಂದು ದೋಷ ಉಂಟಾಯಿತು? ಯಾಕೆ ಅವನಿಗೆ ಬುದ್ಧಿ ಭ್ರಮಣೆ ಉಂಟಾಯಿತು? ಸೊ ಇಂತಹ ಕೆಲವು ಸೂಕ್ಷ್ಮಗಳ ಪರಿಚಯ ನಾವು ಮಾಡಿಕೊಳ್ಳದೆ ಹೋದರೆ ಸೊ ಭಗವದ್ಗೀತೆಯನ್ನು ನಾವು ಅರ್ಥ ಮಾಡ್ಕೊಳ್ಳುವಂತಹದ್ದು ಸ್ವಲ್ಪ ಕಷ್ಟ ಆಗುತ್ತೆ. ಆ್ಯಂಡ್ ಆ್ಯಕ್ಚುಲಿ ವಾಟ್ ಈಸ್ ದಿ ಪ್ರಾಬ್ಲಮ್ ಆಫ್ ಅರ್ಜುನ? ಅರ್ಜುನನ ತೊಂದರೆ ಏನಿಲ್ಲ, ಅವನ ದುಃಖ ಯಾಕೆ? ಸೊ ದಟ್ ಈಸ್ ಟು ಬಿ ಅಂಡರ್ಸ್ಟುಡ್ ಪ್ರಾಪರ್ಲಿ. ಯಾವ ರೀತಿಯ ನೋವನ್ನು ಅವನು ಅನುಭವಿಸ್ತಾ ಇದ್ದಾನೆ, ಯಾಕೆ ಅವನ ಬುದ್ಧಿಯಲ್ಲಿ ದೋಷ ಉಂಟಾಯಿತು, ಮತ್ತು ಅರ್ಜುನನಿಗೆ ಇಂತಹ ಪರಿಸ್ಥಿತಿ ಉಂಟಾಯಿತು ಅನ್ನುವಂತಹದ್ದು ಕೃಷ್ಣನಿಗೆ ಗೊತ್ತಾಗುತ್ತೆ. ಆಗ ಪರಮಾತ್ಮ ಕೃಷ್ಣನಿಗೆ ಯಾವ ರೀತಿಯ ದಿವ್ಯ ಔಷಧಿಯನ್ನು ಕೊಟ್ಟರೆ ಈ ಒಂದು ದೋಷ ನಾಶವಾಗುತ್ತೆ ಎನ್ನುವಂತಹದ್ದು ಪರಮಾತ್ಮನಿಗೆ ಗೊತ್ತಾಗಿ ಅದರಂತೆ ಅದಕ್ಕೆ ಸೂಕ್ತವಾದಂತಹ ಪರಿಹಾರಗಳನ್ನು ಕೊಡ್ತಾನೆ. ಸೊ ಪರಮಾತ್ಮ ಕೊಡುವಂತಹ ಉಪದೇಶ, ಪರಿಹಾರ, ಆ ದಿವ್ಯವಾದ ಔಷಧಿ
ಸೊ ಅವನ ದುಃಖ ಏನು, ಅವನ ಪ್ರಶ್ನೆ ಏನು. ಸೊ ಹೀಗೆ ಅರ್ಜುನನ ಪ್ರಶ್ನೆ ಮತ್ತು ಭಗವಂತನ ಉತ್ತರಗಳು ಅವೆರಡೂ ನಮಗೆ ಅರ್ಥ ಆಗಬೇಕು ಅಂತಂದರೆ ಮತ್ತಷ್ಟು ಕೆಲವು ವಿವರಣೆಗಳನ್ನು ನಾವು ತಿಳ್ಕೋಬೇಕಾಗುತ್ತೆ. ಸೊ ಅರ್ಜುನ ಮಾತನಾಡುವಾಗ ತನ್ನ ಗೋಳನ್ನು ಹೇಳ್ಕೋಬೇಕಾದ್ರೆ ಬುದ್ಧಿಯಲ್ಲಿ ದೋಷ ಉಂಟಾದಾಗ ಬಂದು ತನ್ನ ಗೋಳನ್ನ ಹೇಳ್ಕೊತಾನೆ ಪರಮಾತ್ಮನಲ್ಲಿ. ಆಗ ಅವನು ಏನೆಲ್ಲ ಹೇಳ್ಕೊತಾನೆ, ಲೆಟ್ ಹಿಮ್ ಟಾಕ್, ಅವನ್ನೆಲ್ಲವನ್ನ ಹೇಳಲಿ ಅಂತ ಹೇಳಿ ಪರಮಾತ್ಮ ಬಹಳ ತಾಳ್ಮೆಯಿಂದ ಸ್ವಲ್ಪವೂ ಮಧ್ಯದಲ್ಲಿ ಮಾತನಾಡದೆ ಅವನು ಹೇಳೋವಂತಹ ಎಲ್ಲವನ್ನ ಬಹಳ ಗಮನ ಕೊಟ್ಟು ಕೇಳ್ತಾನೆ. ಆ್ಯಂಡ್ ಈ ಮೊದಲನೇ ಅಧ್ಯಾಯದಲ್ಲಿ ಈ ಒಂದು ಶ್ಲೋಕ, ಇಟ್ ಬಿಗಿನ್ಸ್ ವಿತ್ ದಿ ಕ್ವಶನ್ ಆಫ್ ಧೃತರಾಷ್ಟ್ರ. ಧೃತರಾಷ್ಟ್ರ ದುರ್ಯೋಧನಾದಿಗಳು 100 ಜನ ಕೌರವ ಸಹೋದರಿ ಏನಿರ್ತಾರೆ ಅವರ ತಂದೆ, ಪಾಂಡುವಿನ ಅಣ್ಣ. ಸೊ ಧೃತರಾಷ್ಟ್ರನ ಪ್ರಶ್ನೆಯೊಂದಿಗೆ ಇದು ಪ್ರಾರಂಭ ಆಗುತ್ತೆ, ದಿ ಫಸ್ಟ್ ಚಾಪ್ಟರ್. ಆ್ಯಂಡ್ ಧೃತರಾಷ್ಟ್ರ ಒಬ್ಬ ಹುಟ್ಟು ಕುರುಡ. ಯುದ್ಧ ಪ್ರಾರಂಭವಾದ 10 ದಿನಗಳ ನಂತರದಲ್ಲಿ, ಅಂತಂದರೆ ಈಗಾಗಲೇ ಯುದ್ಧ ಆಗಿ 10 ದಿನಗಳಾಗಿ ಹೋಗಿದೆ. ಸೊ 10 ದಿನಗಳು ಆದ ನಂತರ ಧೃತರಾಷ್ಟ್ರ ಪ್ರಶ್ನೆ ಮಾಡ್ತಾ ಇದ್ದಾನೆ, ಸಂಜಯನನ್ನ ಪ್ರಶ್ನೆ ಮಾಡ್ತಾನೆ. ಸಂಜಯ ಅವನಿಗೆ ಎಲ್ಲವನ್ನ ಬಹಳ ವಿವರವಾಗಿ ತಿಳಿಸ್ತಾನೆ. ಅವನೇನು ಪ್ರಶ್ನೆ ಮಾಡ್ತಾನೆ ಆ ಪ್ರಶ್ನೆಗೆ ತಕ್ಕ ಉತ್ತರವನ್ನು ಕೊಡ್ತಾನೆ. ಈ ಮಹಾಭಾರತದ ಈ ಒಂದು ಯುದ್ಧ ಒಟ್ಟು 18 ದಿನಗಳ ಕಾಲ ನಡೆಯುತ್ತೆ. 18 ದಿನಗಳ ಆ ಯುದ್ಧದಲ್ಲಿ 10ನೆಯ ದಿನದ ಯುದ್ಧದಲ್ಲಿ ಭೀಷ್ಮ ಪಿತಾಮಹ ಯುದ್ಧ ಭೂಮಿಯಲ್ಲಿ ಅರ್ಜುನನಿಂದ ಪೆಟ್ಟು ತಿಂದು ನೆಲಕ್ಕೆ ಬೀಳ್ತಾನೆ. ಸೊ ಭೀಷ್ಮ ಯುದ್ಧ ಭೂಮಿಯಲ್ಲಿ ಪೆಟ್ಟು ಬಿದ್ದು ಮಲಗಿದ, ಈ ಒಂದು ಸುದ್ದಿ ಇಟ್ಸ್ ಎ ಶಾಕ್ ಫಾರ್ ಧೃತರಾಷ್ಟ್ರ. ಯಾಕೆ ಅಂತಂದರೆ ಭೀಷ್ಮ ಪಿತಾಮಹ ಈಸ್ ಎ ವೆರಿ ಗ್ರೇಟ್ ವಾರಿಯರ್. ಯುದ್ಧದಲ್ಲಿ ಭೀಷ್ಮನನ್ನ ಸೋಲಿಸೋದಕ್ಕೆ ಸಾಧ್ಯವೇ ಇಲ್ಲ ಅನ್ನೋಷ್ಟು ನಂಬಿಕೆ ಎಲ್ಲರಲ್ಲೂ ಇರುತ್ತೆ. ಸೊ ಭೀಷ್ಮ ಇದ್ದಾನೆ ಅಂತಂದರೆ ಯೋಚನೆ ಮಾಡುವಂತಹ ಅವಶ್ಯಕತೆ ಇಲ್ಲ. ಆದರೆ ಇಲ್ಲಿ ಭೀಷ್ಮ ಈಗ ಅರ್ಜುನನಿಂದ ಪೆಟ್ಟು ತಿಂದು ಯುದ್ಧ ಭೂಮಿನಲ್ಲಿ ಕೆಳಗೆ ಬಿದ್ದೋಗಿದ್ದಾನೆ. ಈ ವಿಚಾರ ಧೃತರಾಷ್ಟ್ರನಿಗೆ ಗೊತ್ತಾಗುತ್ತೆ. ಸೊ ಈ ಧೃತರಾಷ್ಟ್ರನ ಪ್ರಕಾರ ಭೀಷ್ಮನನ್ನ ಸೋಲಿಸುವಂತಹವ್ರು ಯಾರೂ ಇಲ್ಲ. ಸೊ ಭೀಷ್ಮ ಅವನು ಪ್ರಮುಖ ನಮಗೆ. ಸೊ ಅಂತಹವನಿಗೆ ಈಗ ಏಟು ಬಿದ್ದಿದೆ ಅಂತಂದರೆ ಯೋಚನೆ ಮಾಡುವಂತಹದ್ದು. ಸೊ ಅವನನ್ನು ಅಷ್ಟು ಸುಲಭವಾಗಿ ಸೋಲಿಸೋದಕ್ಕೆ ಸಾಧ್ಯ ಇಲ್ಲ. ಅಂತಹ ಭೀಷ್ಮ ಸೋತು ನೆಲಕ್ಕೆ ಬಿದ್ದು ಉರುಳಿದಾನೆ ಅಂತಂದರೆ ಇದು ಸ್ವಲ್ಪ ತಿಳ್ಕೋಬೇಕು, ಪ್ರಶ್ನೆ ಮಾಡುವಂತಹದ್ದು. ಸೊ ಇಟ್ಸ್ ಎ ವೆರಿ ಬಿಗ್ ಶಾಕ್ ಫಾರ್ ದಿ ಧೃತರಾಷ್ಟ್ರ. ಮತ್ತು ಧೃತರಾಷ್ಟ್ರ ಏನು ಮಾಡಿರ್ತಾನೆ, ಅವನು ಸಾಮಾನ್ಯ ಅಲ್ಲ. ಯುದ್ಧ ಪ್ರಾರಂಭವಾಗುವುದಕ್ಕೆ ಮುಂಚೆ ಯುದ್ಧ ಅನಿವಾರ್ಯ ಅನ್ನುವಂತಹದ್ದು ಗೊತ್ತಾಗುತ್ತೆ. ಯುದ್ಧ ನಡಿಲೇಬೇಕು, ಅದು ನಡೆಯುತ್ತೆ ಅನ್ನುವಂತಹದ್ದು ಗೊತ್ತಾದಾಗ ಯುದ್ಧ ಪ್ರಾರಂಭವಾಗುವುದಕ್ಕೆ ಮುಂಚೆ ಧೃತರಾಷ್ಟ್ರ ಏನು ಮಾಡ್ತಾನೆ, ಅರ್ಜುನನ ಮನಸ್ಸಿಗೆ ಒಂದು ರೀತಿಯಲ್ಲಿ ಘಾಸಿ ಉಂಟಾಗುವಂತಹ ಒಂದು ವಿಚಾರವನ್ನು, ಒಂದು ಸಂದೇಶವನ್ನು ಅರ್ಜುನನಿಗೆ ಕೊಡ್ತಾನೆ. ಸಂಜಯನ ಮೂಲಕ ಧೃತರಾಷ್ಟ್ರನಿಗೆ ಕೆಲವು ಸಂದೇಶಗಳನ್ನು ಕಳಿಸ್ತಾನೆ. ಅದು ಅರ್ಜುನನ ಮನಸ್ಸಿಗೆ ಬಹಳ ನೋವು ಉಂಟು ಮಾಡುತ್ತೆ. ಸೊ ಅಕಾರ್ಡಿಂಗ್ ಟು ಧೃತರಾಷ್ಟ್ರ, ಯುದ್ಧದಲ್ಲಿ ಪಾಂಡವರು ಜಯಗಳಿಸುವುದಕ್ಕೆ ಸಾಧ್ಯವೇ ಇಲ್ಲ ಅನ್ನುವಂತಹ ಒಂದು ಮನೋತೀರ್ಮಾನ ಧೃತರಾಷ್ಟ್ರನದು. ಯಾಕೆ ಅಂತಹ ಒಂದು ಗಟ್ಟಿಯಾದ ಮನಸ್ಸು ಆ ರೀತಿಯ ಒಂದು ಯೋಚನೆ ಮಾಡತ್ತೆ ಅಂತಂದರೆ, ದೆರ್ ಆರ್ 2 reasons ವೈ ಧೃತರಾಷ್ಟ್ರನಿಗೆ ಅಷ್ಟೊಂದು ಈ ಕೌರವ ಸೇನೆಯ ಮೇಲೆ ನಂಬಿಕೆ, ಪಾಂಡವರಿಗೆ ಜಯ ಸಿಗೋದಿಲ್ಲ ಅನ್ನುವಂತಹದ್ದು
ಖಾತ್ರಿ ಮಾಡ್ಕೊಳ್ಳೋ ಹಾಗೆ ಅವನ ಮನಸ್ಸು ಗಟ್ಟಿ ಮಾಡ್ಕೊಂಡಿರ್ತಾನೆ. ಯಾಕೆ ಅಂತಂದರೆ, ಫಸ್ಟ್ ಆಫ್ ಆಲ್ ಕೌರವರ ಪರವಾಗಿ ನಿಂತು ಯುದ್ಧ ಮಾಡ್ತಾ ಇರುವಂತಹದ್ದು ಯಾರು? ಭೀಷ್ಮ ಪಿತಾಮಹ. ಭೀಷ್ಮ ಈಸ್ ದಿ ಕಮಾಂಡರ್ ಇನ್ ಚೀಫ್ ಫಾರ್ ದಿ ಎಂಟೈರ್ ಕೌರವ ಆರ್ಮಿ. ಸೊ ಅವನ ಮುಂದಾಳತ್ವದಲ್ಲಿ ಈ ಯುದ್ಧ ನಡೆಯುತ್ತೆ. ಸೊ ಕೌರವರ ಪರವಾಗಿ ನಿಂತು ಪಾಂಡವರ ವಿರುದ್ಧವಾಗಿ ಭೀಷ್ಮ ಪಿತಾಮಹ ಅವನೇ ನಿಂತು ಯುದ್ಧ ಮಾಡ್ತಾ ಇದ್ದಾನೆ ಅಂತಂದಾಗ ಹೆದರೋ ಅವಶ್ಯಕತೆ ಇಲ್ಲ. ಯಾಕೆ ಅಂತಂದರೆ ಭೀಷ್ಮ ಪಿತಾಮಹ ಅಂತಂದರೆ ಹೀ ಈಸ್ ಅ ವೆರಿ ಗ್ರೇಟ್ ವಾರಿಯರ್. ಅವನನ್ನು ಯುದ್ಧದಲ್ಲಿ ಸೋಲಿಸೋದು ಅಷ್ಟು ಸುಲಭ ಅಲ್ಲ, ಮತ್ತು ಅವನನ್ನು ಸೋಲಿಸೋದಕ್ಕೆ ಯಾರಿಂದನೂ ಸಾಧ್ಯ ಇಲ್ಲ. ಎರಡನೇದೇನು ಅಂತಂದರೆ, ಫಸ್ಟ್ ಆಫ್ ಆಲ್ ಭೀಷ್ಮನನ್ನು ಎದುರಿಸೋದಕ್ಕೆ ಸಾಧ್ಯ ಇಲ್ಲ. ಎರಡನೇದೇನು ಅಂತಂದರೆ, ಅರ್ಜುನನ ಶಕ್ತಿ ಉಡುಗುವಂತೆ ಅವನ ಮನಸ್ಸಿಗೆ ಬಹಳ ದೊಡ್ಡ ಏಟು ಬೀಳೋ ಹಾಗೆ ಘಾಸಿ ಉಂಟಾಗುವಂತಹ ಕೆಲವು ಸಂದೇಶಗಳನ್ನು ಸಂಜಯನ ಮೂಲಕ ಧೃತರಾಷ್ಟ್ರ ಯುದ್ಧದ ಪ್ರಾರಂಭಕ್ಕೆ ಮುಂಚೆನೇ ಕೆಲವು ಸಂದೇಶಗಳನ್ನು ಕೊಟ್ಟಿರ್ತಾನೆ. ಸೊ ಹೆಂಗೆ ಅಂತಂದರೆ, ಪೂರ್ಣ ಮಟ್ಟದಲ್ಲಿ ಅರ್ಜುನ ಯುದ್ಧ ಮಾಡೋಕ್ಕಾಗಬಾರ್ದು. ಪದೇ ಪದೇ ಅವನ ಮನಸ್ಸಿಗೆ ಧೃತರಾಷ್ಟ್ರ ಏನು ಹೇಳಿದ್ದಾನೆ ಅದು ಜ್ಞಾಪಕಕ್ಕೆ ಬರೋ ಹಾಗೆ ಕೆಲವು ವಿಚಾರಗಳನ್ನು ಸಂಜಯನ ಮೂಲಕ ತಿಳಿಸಿರ್ತಾನೆ. ಸೊ ಬಿಕಾಸ್ ಆಫ್ ದಿಸ್ ಅರ್ಜುನ ಕೂಡ ಪೂರ್ಣ ಮಟ್ಟದಲ್ಲಿ ಹೋರಾಟ ಮಾಡೋಕ್ಕಾಗೋದಿಲ್ಲ. ಸೊ ಅರ್ಜುನನೇ ಇನ್ನು ಸರಿಯಾಗಿ ಫೈಟ್ ಮಾಡೋಕ್ಕಾಗೋದಿಲ್ಲ, ಆ್ಯಂಡ್ ಭೀಷ್ಮನನ್ನು ಗೆಲ್ಲಕ್ಕಾಗಲ್ಲ. ಸೊ ಈ ಎರಡು ಕಾರಣಗಳಿಂದ ಪಾಂಡವರಿಗೆ ಜಯ ಸಿಗೋದಿಲ್ಲ ಅನ್ನುವಂತಹದ್ದು ಧೃತರಾಷ್ಟ್ರನ ಯೋಜನೆ. ಸೊ ಸಂಜಯ ಧೃತರಾಷ್ಟ್ರನ ಕೆಲವು ಸಂದೇಶವನ್ನು ಅರ್ಜುನನಿಗೆ ಯುದ್ಧ ಪ್ರಾರಂಭವಾಗುವುದಕ್ಕೆ ಮುಂಚೆ ಮುಟ್ಟಿಸಿದಾಗ ಆ್ಯಕ್ಚುಲಿ ಅರ್ಜುನ ಹಿ ವಾಸ್ ಡಿಸ್ಟರ್ಬ್ಡ್, ಬಟ್ ಸಮ್ಹೌ ಹೇಗೋ ಹಿ ಮ್ಯಾನೇಜ್ ಟು ರಿಕವರ್ ಫ್ರಮ್ ದಟ್ ಶಾಕ್. ಆ ಎಲ್ಲ ಡಿಸ್ಟರ್ಬೆನ್ಸ್ಗಳನ್ನು ಸರಿ ಮಾಡಿಕೊಂಡು ಯುದ್ಧಕ್ಕೆ ಸಿದ್ಧನಾಗಿ ಯುದ್ಧ ಭೂಮಿಗೆ ಬಂದಿದ್ದಾನೆ. ಯುದ್ಧ ಭೂಮಿಗೆ ಬಂದಾಯಿತು. ಅರ್ಜುನನ ರಥಕ್ಕೆ ಸಾಕ್ಷಾತ್ ಪರಮಾತ್ಮನೇ ಸಾರಥಿಯಾಗಿದ್ದಾನೆ. ಯುದ್ಧ ಭೂಮಿನಲ್ಲಿ ಎಲ್ಲರೂ ಬಂದು ಸೇರಿದ್ದಾರೆ. ಒಂದು ಕಡೆ ಪಾಂಡವರ ಸೈನ್ಯ, ಮತ್ತೊಂದು ಕಡೆ ಕೌರವರ ಸೈನ್ಯ. ಕೌರವರದು 11 ಅಕ್ಷೋಹಿಣಿ ಸೈನ್ಯ, ಪಾಂಡವರದು 7 ಅಕ್ಷೋಹಿಣಿ ಸೈನ್ಯ ಎಲ್ಲ ಅಲ್ಲಿ ನಿಂತಿದೆ. ಬ್ಯಾಟಲ್ ಫೀಲ್ಡ್ಗೆ ಬಂದಿದ್ದಾನೆ. ಬಂದು ಎರಡು ಸೈನ್ಯಗಳ ಮಧ್ಯದಲ್ಲಿ ನಿಂತು ಕೌರವ ಸೇನೆಯನ್ನು ಅವನು ನೋಡ್ತಾನೆ ಅರ್ಜುನ. ಎರಡೂ ಸೈನ್ಯಗಳ ಮಧ್ಯದಲ್ಲಿ ರಥವನ್ನು ತಂದು ನಿಲ್ಲಿಸು, ಎರಡೂ ಸೈನ್ಯದಲ್ಲಿ ಯಾರ್ಯಾರಿದ್ದಾರೆ ಎನ್ನುವಂತಹದ್ದನ್ನು ನೋಡಬೇಕು ಅನ್ನುವಂತಹದ್ದು ಅರ್ಜುನನ ಅಭಿಲಾಷೆ. ಅದರಂತೆ ಪರಮಾತ್ಮ ಅರ್ಜುನನೇ ಕೇಳಿದಾನೆ, ಕರ್ಕೊಂಡು ಹೋಗೋಣ ಅಂತ ಹೇಳಿ ಆ ಎರಡೂ ಸೈನ್ಯಗಳ ಮಧ್ಯದಲ್ಲಿ ಒಂದು ಸೂಕ್ತವಾದ ಜಾಗದಲ್ಲಿ ರಥವನ್ನು ನಿಲ್ಲಿಸಿ, ನೋಡಪ್ಪ ನೀ ಹೇಳಿದಂತೆ ರಥವನ್ನು ತಂದು ನಿಲ್ಲಿಸಿದ್ದೀನಿ, ನೋಡು, ಚೆನ್ನಾಗಿ ನೋಡು, ಯಾರ್ಯಾರಿದ್ದಾರೆ ಎಲ್ಲರನ್ನು ನೋಡು, ಯುದ್ಧಕ್ಕೆ ಸಿದ್ಧನಾಗು. ಕೃಷ್ಣ ಹೇಳ್ತಾನೆ. ಅರ್ಜುನ ಕೌರವರ ಸೇನೆಯನ್ನು ದೃಷ್ಟಿಸಿದಾಗ ಅವನ ಕಣ್ಣಿಗೆ ಮೊದಲು ಬಿದ್ದಿದ್ದು ಭೀಷ್ಮ ಪಿತಾಮಹನನ್ನು ನೋಡ್ತಾನೆ. ಪಕ್ಕದಲ್ಲಿ ಗುರು ದ್ರೋಣಾಚಾರ್ಯ, ಗುರು ಕೃಪಾಚಾರ್ಯ ಅವರೆಲ್ಲ ಇರ್ತಾರೆ. ಅವರೆಲ್ಲರನ್ನು ನೋಡ್ತಾನೆ. ಆಮೇಲೆ ತಕ್ಷಣ ಅವನಿಗೆ ಈ ಧೃತರಾಷ್ಟ್ರ ಸಂಜಯನ ಮೂಲಕ ಕೊಟ್ಟಂತಹ ಕೆಲವು ಸಂದೇಶಗಳು ಅವನ ನೆನಪಿಗೆ ಬರುತ್ತೆ. ಒಂದು ಕಡೆ ಭೀಷ್ಮ ಪಿತಾಮಹ ನನ್ನ ತಾತ, ಅವನು ತಾತನ ಜೊತೆನಲ್ಲಿ ನಾನು ಯುದ್ಧ ಮಾಡೋದ, ಮತ್ತು ನನಗೆ ಈ ಶಸ್ತ್ರವಿದ್ಯೆ, ಅಸ್ತ್ರಶಸ್ತ್ರಗಳ ವಿದ್ಯೆಯನ್ನು, ಈ ಒಂದು ಶಿಕ್ಷಣವನ್ನು ಕೊಟ್ಟಿದ್ದು ಗುರು ದ್ರೋಣಾಚಾರ್ಯ. ಗುರು ದ್ರೋಣರ ವಿರುದ್ಧವಾಗಿ ನಾನು ಯುದ್ಧವನ್ನು ಮಾಡಬೇಕಾ? ಗುರು ಕೃಪಾಚಾರ್ಯ ಈಸ್ ಆಲ್ಸೋ ಹಿಯರ್. ಸೊ ಇವರೆಲ್ಲರನ್ನ ನಾನು ಯುದ್ಧದಲ್ಲಿ ಕೊಲ್ಲಬೇಕಾ? ಇಂತಹವರ ವಿರುದ್ಧವಾಗಿ ನಾನು ಯುದ್ಧ ಮಾಡಬೇಕಾ? ಹೀಗೆ ಅದೇ ಸಂದರ್ಭದಲ್ಲಿ ಅವನಿಗೆ ಧೃತರಾಷ್ಟ್ರನ ಕೆಲವು ಹೇಳಿಕೆಗಳು ಅವನ ನೆನಪಿಗೆ ಬರುತ್ತದೆ. ಬಿಕಾಸ್ ಆಫ್ ದಿಸ್ ಅರ್ಜುನ
ಹಿ ವಾಸ್ ಬ್ರೋಕ್. ಅವನ ಮನಸ್ಸು ಹೃದಯ ಒಡೆದು ಹೋಗುತ್ತೆ. ಸೊ ಹಿ ಲಾಸ್ಟ್ ದಿ ಕಾನ್ಫಿಡೆನ್ಸ್, ವಿಶ್ವಾಸವನ್ನು, ಆತ್ಮವಿಶ್ವಾಸವನ್ನು ಕಳ್ಕೊತಾನೆ. ಹಿ ವಾಸ್ ಡಿಸ್ಟರ್ಬ್ಡ್. ಎಲ್ಲೋ ಒಂದು ಕಡೆ ಅಧರ್ಮ ತಾಂಡವವಾಡ್ತಾ ಇದೆ ಮತ್ತು ಜನಗಳು ಈ ಪರಿಸ್ಥಿತಿನಲ್ಲಿ ಒದ್ದಾಡ್ತಾ ಇದ್ದಾರೆ ಅಂತ ಕೇಳಿದಾಗ ಹೇಗೆ ನಮಗೆ ಮುಂದೆ ಏನಪ್ಪ ಗತಿ ಅಂತ ಯಾವುದೋ ಒಂದು ಘಟನೆಯನ್ನು, ಎಲ್ಲೋ ನಡೆದಿರುವಂತಹ ಘಟನೆಯನ್ನು ನಾವೇ ಯಾವುದೋ ಒಂದು ನ್ಯೂಸು ಪೇಪರಲ್ಲೂ ಓದಿದಾಗ ಹೇಗೆ ನಾವು ಡಿಸ್ಟರ್ಬ್ ಆಗ್ತೀವಿ, ಎಕ್ಸಾಕ್ಟ್ಲಿ ಲೈಕ್ ದಟ್ ಅರ್ಜುನನ ಪರಿಸ್ಥಿತಿ ಕೂಡ ಅದೇ ರೀತಿಯಾಗಿರುತ್ತೆ. ಯುದ್ಧ ಭೂಮಿನಲ್ಲಿ ಬಂದು ಆ ಕೌರವ ಸೇನೆಯನ್ನು ನೋಡ್ತಾನೆ. ನೋಡಿದಾಗ ಮತ್ತು ಧೃತರಾಷ್ಟ್ರನ ಕೆಲವು ಹೇಳಿಕೆಗಳು ಅವನ ನೆನಪಿಗೆ ಬಂದಾಗ ಅರ್ಜುನ ವಾಸ್ ಟೋಟಲಿ ಕೊಲ್ಯಾಪ್ಸ್ಡ್. ಹಿ ವಾಸ್ ಡಿಸ್ಟರ್ಬ್ಡ್. ಒಂದು ರೀತಿಯ ಶಾಕ್. ಸೊ ದಿಸ್ ಈಸ್ ವಾಟ್ ಹ್ಯಾಪನ್ ಟು ಅರ್ಜುನ ಆಲ್ಸೋ. ಬಟ್ ಆಮೇಲೆ ಹೇಗೋ ಎಲ್ಲ ಸರಿ ಹೋಗುತ್ತೆ. ಪರಮಾತ್ಮನೊಂದಿಗೆ ಅವನು ಮಾತನಾಡ್ತಾನೆ. ಪರಮಾತ್ಮ ಅವನಿಗೆ ಯಾವ ನಾಲೆಡ್ಜ್, ಯಾವ ಜ್ಞಾನವನ್ನು ಕೊಟ್ಟು ಅವನನ್ನು ಸರಿ ಮಾಡಬೇಕು ಅದೆಲ್ಲ ಮಾಡ್ತಾನೆ. ಮತ್ತು ಯುದ್ಧ ಪ್ರಾರಂಭ ಆಗುತ್ತೆ. 10ನೆಯ ದಿನದ ಯುದ್ಧ ನಡೆಯುತ್ತೆ. ಆ ಯುದ್ಧದಲ್ಲಿ ಅರ್ಜುನ ಭೀಷ್ಮದೇವನನ್ನ ಬಾಣಗಳಿಂದ ಹೊಡೆದು ಕೆಳಗೆ ಉರುಳಿಸ್ತಾನೆ. ಬಟ್ ಇನ್ಫ್ಯಾಕ್ಟ್ ಭೀಷ್ಮ ಪಿತಾಮಹ ಅಂತಂದರೆ ಅರ್ಜುನನಿಗೆ ಎಲ್ಲಿಲ್ಲದ ಪ್ರೀತಿ. ತಾತ, ಭೀಷ್ಮ ಪಿತಾಮಹ ಅಂತಂದರೆ ಹೀ ಇಸ್ ತಾತ. ತಾತನ ಕಂಡ್ರೆ ಬಹಳ ಗೌರವ, ತುಂಬ ಪ್ರೀತಿ. ಮತ್ತು ಭೀಷ್ಮಾಚಾರ್ಯರಿಗೂ ಕೂಡ ಅರ್ಜುನ ಮತ್ತು ಪಾಂಡವರು ಅಂತಂದರೆ ಅಷ್ಟೇ ಪ್ರೀತಿ. ಬಟ್ ಇಟ್ ಇಸ್ ಸೋ ಅನ್ಫಾರ್ಚುನೇಟ್. ಯುದ್ಧ ಭೂಮಿ, ಯುದ್ಧ ಮಾಡಲೇಬೇಕಾಗುತ್ತೆ. ಯುದ್ಧ ಮಾಡುವಂತಹದ್ದು ಧರ್ಮ. ಕೌರವರ ಪರವಾಗಿ ಭೀಷ್ಮ ಪಿತಾಮಹ ಯುದ್ಧ ಮಾಡ್ತಾ ಇದ್ದಾನೆ. ಇಲ್ಲಿ ಅರ್ಜುನ ಯುದ್ಧ ಮಾಡ್ತಾ ಇದ್ದಾನೆ ಅವರ ವಿರುದ್ಧವಾಗಿ. ಸೊ 10ನೇ ದಿನದ ಯುದ್ಧದಲ್ಲಿ ಅರ್ಜುನ ಬಹಳ ವೀರಾವೇಶದಿಂದ ಹೋರಾಡ್ತಾನೆ. ಭೀಷ್ಮ ಪಿತಾಮಹನಿಗೆ ಬಾಣಗಳನ್ನು ಹೊಡೆದು ಅವನನ್ನು ಕೆಳಗಡೆ ಉರುಳಿಸಿ ಬೀಳಿಸ್ತಾನೆ. ನೋ ಅದರ್ ವೇ, ಯುದ್ಧ ಮಾಡಲೇಬೇಕಿತ್ತು. ಸೊ ಇಟ್ ಈಸ್ ವೆರಿ ಅನ್ಫಾರ್ಚುನೇಟ್. ಏನು, ಭೀಷ್ಮಾಚಾರ್ಯ ಕೌರವರ ಸೇನೆಯಲ್ಲಿ ಇವರ ಎದುರಾಗಿ ನಿಂತು, ಎನಿಮಿ ಸೈಡಲ್ಲಿ ನಿಂತು ಯುದ್ಧ ಮಾಡ್ತಾ ಇದ್ದಾನೆ. ಮತ್ತು ಆಚಾರ್ಯ ಭೀಷ್ಮರಿಗೂ ಗೊತ್ತು ಪಾಂಡವರು ಬಹಳ ಧಾರ್ಮಿಕರು. ಪಾಂಡವರು ಧಾರ್ಮಿಕರು ಅನ್ನುವಂತಹದ್ದು ಗೊತ್ತಿದ್ದು ಕೂಡ ಭೀಷ್ಮ ಪಿತಾಮಹ ಬಿಕಾಸ್ ಆಫ್ ಸರ್ಟನ್ ಸರ್ಕಮ್ಸ್ಟೆನ್ಸಸ್ ಪಾಂಡವರ ಎಗೇನ್ಸ್ಟ್ ಆಗಿ ಯುದ್ಧ ಮಾಡುವಂತಹ ಒಂದು ಅನಿವಾರ್ಯ ಪರಿಸ್ಥಿತಿಯಲ್ಲಿ ಉಂಟಾಗಿರುತ್ತೆ. ಸೊ ಈ 10ನೇ ದಿನದ ಯುದ್ಧದಲ್ಲಿ ಭೀಷ್ಮ ಪಿತಾಮಹ ನೆಲಕ್ಕೆ ಬಿದ್ದಿರ್ತಾನೆ ಕೆಳಗಡೆ. ಆ ಸಮಯದಲ್ಲಿ ಈ ವಿಚಾರ ಧೃತರಾಷ್ಟ್ರನಿಗೆ ಗೊತ್ತಾಗುತ್ತೆ. ಸೊ ಧೃತರಾಷ್ಟ್ರ ಅವನಿಗೆ ಒಂದು ರೀತಿಯ ಶಾಕ್ ಆಗಿ ಅವನು ಸಂಜಯನನ್ನು ಪ್ರಶ್ನೆ ಮಾಡಿರುವಂತಹದ್ದು. ಸೊ ಈ ರೀತಿಯಲ್ಲಿ ಪ್ರಾರಂಭ ಆಗುತ್ತೆ ಭಗವದ್ಗೀತೆ. ಮೊದಲನೆಯ ಅಧ್ಯಾಯದಲ್ಲಿ ಮೊದಲನೇ ಪ್ರಶ್ನೆ ಅಂತಂದರೆ ಅದು ಯುದ್ಧದ ಮೊದಲನೇ ದಿನ ಅಲ್ಲ, ಯುದ್ಧದ 10ನೇ ದಿನದಲ್ಲಿ ನಡೆದಂತಹ ಪ್ರಸಂಗವನ್ನು ಕುರಿತು ಧೃತರಾಷ್ಟ್ರ ಪ್ರಶ್ನೆ ಮಾಡಿರುವಂತಹದ್ದು. ಯುದ್ಧ ಪ್ರಾರಂಭವಾಗುವುದಕ್ಕೆ ಮುಂಚೆ ಭಗವಾನ್ ವೇದವ್ಯಾಸರು ಧೃತರಾಷ್ಟ್ರನ ಬಳಿಗೆ ಬರ್ತಾರೆ. ಹಸ್ತಿನಾಪುರಕ್ಕೆ ಬಂದು ಧೃತರಾಷ್ಟ್ರನ ಜೊತೆಯಲ್ಲಿ ಮಾತನಾಡ್ತಾರೆ. ನೋಡಪ್ಪ ಧೃತರಾಷ್ಟ್ರ, ಯುದ್ಧ ಅನಿವಾರ್ಯವಾಗಿದೆ. ಯಾವುದೇ ಕ್ಷಣದಲ್ಲಿ ಯುದ್ಧ ಪ್ರಾರಂಭ ಆಗಬಹುದು. ಬಟ್ ವಿಚಾರ ಏನು ಅಂತಂದರೆ, ಇಲ್ಲಿವರೆಗೆ ನಡೆದಂತಹ ಅನೇಕ ದುರ್ಘಟನೆಗಳಿಂದ ನೀನು ಪಾಠ ಕಲೀಲೇ ಇಲ್ಲ. ಅನೇಕ ಘಟನೆಗಳು ನಡೀತು ಇಲ್ಲಿವರೆಗೆ. ಯಾವ ಘಟನೆಗಳಿಂದ ಕೂಡ ನೀನು ಪಾಠ ಕಲೀಲೇ ಇಲ್ಲ. ನೀನೊಬ್ಬ ಮಹಾರಾಜ, ನಿನಗೆ ಹೇಗೆ ಬೇಕೋ ಹಾಗೆ ನೀನು ಬಿಹೇವ್ ಮಾಡ್ತಾ ಇದೀಯ. ನೀನೊಬ್ಬ ಮಹಾರಾಜ ಅಂತ ಅಂದಮೇಲೆ ನಿನಗೆ ಎಷ್ಟು ಶಕ್ತಿ ಇರುತ್ತೆ, ನಿನಗೆ ಎಷ್ಟು ಅಧಿಕಾರ ಇರುತ್ತೆ. ನಿನ್ನ ಮಾತು ಅಂತಂದರೆ ಪ್ರತಿಯೊಬ್ಬರೂ ಕೇಳಲೇಬೇಕು. ಅಂತಹ ಪದವಿನಲ್ಲಿ ನೀನಿದೆಯಾ. ನೀನು ಮನಸ್ಸು ಮಾಡಿದ್ದಿದ್ರೆ ಯುದ್ಧವನ್ನು ನಿಲ್ಲಿಸಬಹುದಾಗಿತ್ತು.
ಎಷ್ಟು ಕಹಿ ಘಟನೆಗಳು ಈಗಾಗಲೇ ನಡೆದು ಹೋಗಿದೆ. ನಿನ್ನ ಎದುರಿಗೆ ನಿನ್ನ ಸಾನ್ನಿಧ್ಯದಲ್ಲೇ ಇವೆಲ್ಲ ನಡೆದಿದೆ. ಆದರೂ ಕೂಡ ನೀ ಏನು ಕಲ್ತ್ಕೊಳ್ಳೇ ಇಲ್ಲ ಪಾಠ. ನೀನು ಮನಸ್ಸು ಮಾಡಿದ್ದಿದ್ರೆ, ನೀನು ಒಂದು ಮಾತು ಯುದ್ಧ ಬೇಡ, ಅವರ ರಾಜ್ಯವನ್ನು ಅವರಿಗೆ ಕೊಡಬೇಕು ಅಂತ ಹೇಳಿದ್ದಿದ್ರೆ ಯುದ್ಧ ನಡೀತಾ ಇರಲಿಲ್ಲ. ಆದರೆ ನೀನು ಹಾಗೆ ಮಾಡಲಿಲ್ಲ. ಯುದ್ಧಕ್ಕೆ ನೀನು ಕೂಡ ಕಾರಣವಾಗಿ ಹೋದೆ ಒಂದು ರೀತಿಯಲ್ಲಿ. ಈಗ ಏನು ಮಾಡೋಕ್ಕೆ ಆಗೋದಿಲ್ಲ. ಯಾವುದೇ ಕ್ಷಣದಲ್ಲಿ ಯುದ್ಧ ಪ್ರಾರಂಭ ಆಗಬಹುದು, ಅನಿವಾರ್ಯ. ಸೊ ಈಗ ನಾನು ಇಲ್ಲಿ ಯಾಕೆ ಬಂದಿದ್ದೀನಿ ಅಂತಂದರೆ, ನೀನು ಬಯಸುವುದಾದರೆ ನಾನು ನಿನಗೆ ದಿವ್ಯ ದೃಷ್ಟಿಯನ್ನು ಕೊಡ್ತೀನಿ. ನನಗೆ ಆ ಶಕ್ತಿ ಇದೆ. ನನಗಿರುವಂತಹ ಶಕ್ತಿಯನ್ನು ಉಪಯೋಗಿಸ್ಕೊಂಡು ನಾನು ನಿನಗೆ ಒಂದು ದಿವ್ಯ ದೃಷ್ಟಿಯನ್ನು ಕೊಡ್ತೀನಿ. ಸೊ ವಿತ್ ದಟ್ ದಿವ್ಯ ದೃಷ್ಟಿ ಯು ಕ್ಯಾನ್ ವಾಚ್ ದಿ ವಾರ್. ನೀನು ಯುದ್ಧವನ್ನು ನೋಡಬಹುದು. ಬಟ್ ಧೃತರಾಷ್ಟ್ರನಿಗೆ ಹೆದರಿಕೆ ಆಗುತ್ತೆ. ಭಗವಾನ್ ವೇದವ್ಯಾಸ ಏನೋ ದಿವ್ಯ ದೃಷ್ಟಿಯನ್ನು ನನಗೆ ಕೊಡ್ತಾನೆ ನಿಜ. ಹಾಗೆಂದು ನಾನು ಆ ದಿವ್ಯ ದೃಷ್ಟಿಯನ್ನು ಪಡೆದು ಯುದ್ಧವನ್ನು ನನಗೆ ನೋಡೋಕ್ಕಾಗತ್ತಾ? ಯುದ್ಧ ನೋಡೋಷ್ಟು ಧೈರ್ಯ ನನ್ನಲ್ಲಿದೆಯಾ? ಅವನ ಮನಸ್ಸಿನಲ್ಲಿ ಅನೇಕ ರೀತಿಯ ಹುಳುಕುಗಳು. ಸೊ ಭಗವಾನ್ ವೇದವ್ಯಾಸರು ದಿವ್ಯ ದೃಷ್ಟಿಯನ್ನು ಕೊಡ್ತೀನಿ, ನೀನು ಯುದ್ಧವನ್ನು ನೋಡಬಹುದು ಅಂತ ಹೇಳಿದ್ರು ಕೂಡ ಧೃತರಾಷ್ಟ್ರನಿಗೆ ಹೆದರಿಕೆ ಆಗತ್ತೆ. ಅವನಿಗೆ ಯುದ್ಧ ನೋಡುವಂತಹ ಧೈರ್ಯ ಇರಲಿಲ್ಲ. ಯಾಕೆ ಅಂತಂದರೆ, ನಾನು ಸಾಕಷ್ಟು ಅಧರ್ಮದಿಂದನೇ ಇಲ್ಲಿ ನಡ್ಕೊಂಡಿದ್ದೀನಿ ಮತ್ತು ನನ್ನ ಕಾರಣ ಕೂಡ, ನನ್ನದೂ ಒಂದು ಕಾರಣ ಯುದ್ಧ ನಡೆಯೋದರಲ್ಲಿ. ಸೊ ನಾನು ಕೂಡ ಇದಕ್ಕೆ ಹೊಣೆಯಾಗಿದ್ದೀನಿ. ನನ್ನಿಂದ ಕೂಡ ಅನೇಕ ರೀತಿಯ ಅಧಾರ್ಮಿಕ ಕ್ರಿಯೆಗಳು ನಡೆದು ಹೋಗಿದೆ. ಸೊ ಇದೆಲ್ಲ ಧೃತರಾಷ್ಟ್ರನಿಗೆ ಗೊತ್ತಾಗಿದೆ. ಸಾಮಾನ್ಯವಾಗಿ ಧರ್ಮಕ್ಕೆ ಜಯ ಅಂತ ಹೇಳ್ತಾರೆ. ಆದರೆ ಧೃತರಾಷ್ಟ್ರ ಹಿ ನೋಸ್ ದಟ್ ಹಿ ವಾಸ್ ಅಧಾರ್ಮಿಕ್. ಸೊ ಇದು ಅವನಿಗೆ ತಿಳಿದಿದೆ. ಇಟ್ ಈಸ್ ಆಲ್ ಬಿಕಾಸ್ ಪುತ್ರ ವ್ಯಾಮೋಹ. ಕೇವಲ ದುರ್ಯೋಧನನ ಮೇಲಿನ ಪ್ರೀತಿಯಿಂದ, ದುರ್ಯೋಧನನ ಮೇಲಿನ ಒಂದು ಕೆಟ್ಟ ಪುತ್ರ ವ್ಯಾಮೋಹ ಅಂತ ಏನಿದೆ, ಆ ಕಾರಣದಿಂದ, ಅತೀವ ವ್ಯಾಮೋಹದಿಂದ ಅವನು ಯುದ್ಧಕ್ಕೆ ಒಪ್ಪಿಗೆಯನ್ನು ಕೊಟ್ಬಿಡ್ತಾನೆ. ಸೊ ಈ ಕಾರಣದಿಂದ ಭಗವಾನ್ ವೇದವ್ಯಾಸರು ದಿವ್ಯ ದೃಷ್ಟಿಯನ್ನು ಕೊಡ್ತೀನಿ, ನೀನು ಯುದ್ಧವನ್ನು ನೋಡಬಹುದು ಅಂತ ಹೇಳಿದ್ರು ಕೂಡ ನೋಡುವಂತಹ ಧೈರ್ಯ ಧೃತರಾಷ್ಟ್ರನಿಲ್ಲ. ಆದ್ದರಿಂದ ಅವನು ಬೇಡ, ನನಗೆ ದಿವ್ಯ ದೃಷ್ಟಿ ಬೇಡ, ನಾನು ಯುದ್ಧವನ್ನು ನೋಡಲಾರೆ. ಯಾಕೆ ಅಂತಂದರೆ, ಧರ್ಮಕ್ಕೆ ಮಾತ್ರ ಜಯ ಅನ್ನುವಂತಹದ್ದು ಸತ್ಯ ಅಂತಂದ ಮೇಲೆ ಕೌರವರಿಗೆ ಯಾವ ಗತಿ ಸಿಗತ್ತೆ ಎನ್ನುವಂತಹದ್ದು ಧೃತರಾಷ್ಟ್ರನಿಗೆ ಗೊತ್ತಿರುತ್ತೆ. ಸೊ ಅವನು ಹೆದರ್ತಾನೆ. ಆಗ ಭಗವಾನ್ ವೇದವ್ಯಾಸರು ಹೇಳ್ತಾರೆ, ಓಕೆ, ನಾನು ದಿವ್ಯ ದೃಷ್ಟಿ ಕೊಡ್ತೀನಿ ಅಂತಂದ್ರೂ ನೀ ಬೇಡ ಅಂತ ಹೇಳ್ತಾ ಇದ್ದೆ. ಇಟ್ ಈಸ್ ಓಕೆ, ಐ ವಿಲ್ ನಾಟ್ ಗಿವ್. ಬಟ್ ನಿನ್ನ ಆಪ್ತ ಸಹಾಯಕ ಸಂಜಯ ಇದಾನಲ್ವಾ, ಎನೇಬಲ್ ಮಿನಿಸ್ಟರ್ ಟು ಯು, ಈಸ್ ಅ ವೈಸ್ ಪರ್ಸನ್, ಅವನಿಗೆ ನಾನು ದಿವ್ಯ ದೃಷ್ಟಿಯನ್ನು ಕೊಡ್ತೀನಿ. ಅವನು ಸದಾ ನಿನ್ನ ಜೊತೆ ಇರ್ತಾನೆ, ನಿನ್ನ ಪಕ್ಕದಲ್ಲೇ ಇರ್ತಾನೆ. ಅವನು ಕೂಡ ಏನು ಯುದ್ಧ ಭೂಮಿಗೆ ಹೋಗಿ ಅಲ್ಲಿ ಯುದ್ಧವನ್ನು ನೋಡಬೇಕಾಗಿಲ್ಲ. ಅವನು ತಾನು ಕುಳಿತಿರೋ ಜಾಗದಿಂದಲೇ ಯುದ್ಧವನ್ನು ನೋಡುವಂತಹ ಶಕ್ತಿ ಅವನಿಗೆ ಬರುತ್ತೆ, ಬಿಕಾಸ್ ಆಫ್ ದ ದಿವ್ಯ ದೃಷ್ಟಿ. ಸೊ ಸಂಜಯ ಹಿ ಕ್ಯಾನ್ ವಾಚ್ ದಿ ವಾರ್. ಮತ್ತು ದಿವ್ಯ ದೃಷ್ಟಿ ಅಂತ ಹೇಳಿದಾಗ ಕೇವಲ ಸಂಜಯ ತಾನು ಕುಳಿತದ ಜಾಗದಿಂದ ಯುದ್ಧವನ್ನು ನೋಡೋದು ಮಾತ್ರ ಅಲ್ಲ, ಆ ಯುದ್ಧ ಭೂಮಿಯಲ್ಲಿ ಏನೇನು ನಡೀತಾ ಇದೆ, ಏನೇನು ಮಾತನಾಡ್ತಾ ಇದ್ದಾರೆ ಅವೆಲ್ಲ ಅವನಿಗೆ ಕೇಳಿಸುತ್ತೆ. ಸೊ ಅವೆಲ್ಲ ಇಟ್ ಈಸ್ ಪಾಸಿಬಲ್ ಫಾರ್ ಹಿಮ್ ಟು ನೋ. ಸೊ ಅಂತಹದ್ದನ್ನು ನಾನು ಅವನಿಗೆ ಆ ದಿವ್ಯ ದೃಷ್ಟಿನ ಅವನು ಕೊಡ್ತೀನಿ. ದಿವ್ಯ ದೃಷ್ಟಿಯನ್ನು ಉಪಯೋಗಿಸ್ಕೊಂಡು ಅವನು ನೋಡಲಿ ಯುದ್ಧವನ್ನು. ಸೊ ಸಂಜಯ ದಿವ್ಯ ದೃಷ್ಟಿಯನ್ನು ಪಡೆದ ಬಳಿಕ he became the reporter to the ಧೃತರಾಷ್ಟ್ರ. ಬಟ್ ಸಂಜಯ ಅಂತ ಹೇಳಿದಾಗ he is a very good advisor to ಧೃತರಾಷ್ಟ್ರ and an able minister in the court of ಧೃತರಾಷ್ಟ್ರ. ಮತ್ತು ಧೃತರಾಷ್ಟ್ರನಿಗೆ ಅವನು ಬಹಳ ಆಪ್ತ.
ಈಗ ಧೃತರಾಷ್ಟ್ರ ಸಂಜಯನಲ್ಲಿ ಪ್ರಶ್ನೆ ಮಾಡ್ತಾ ಇದ್ದಾನೆ. ಇನ್ ದಿ ಎಂಟೈರ್ ಭಗವದ್ಗೀತಾ 18 ಅಧ್ಯಾಯಗಳಿಂದ ಕೂಡಿರುವಂತಹ ಈ ಒಂದು ಭಗವದ್ಗೀತೆಯಲ್ಲಿ ಕೇವಲ ಇಲ್ಲಿ ಮಾತ್ರ ಇದೊಂದು ಬಾರಿ ಧೃತರಾಷ್ಟ್ರ ಪ್ರಶ್ನೆ ಮಾಡಿರುವಂತಹದ್ದು. ಒಮ್ಮೆ ಮಾತ್ರ ಅವನು ಮಾತನಾಡಿರ್ತಾನೆ. ಮುಂದೆ ಇದೊಂದು ಪ್ರಶ್ನೆಗೆ ಸಂಜಯ ಎಲ್ಲವನ್ನ ಅವನಿಗೆ ವರದಿಯನ್ನು ಒಪ್ಪಿಸ್ತಾ ಬರ್ತಾನೆ, ಎಲ್ಲವನ್ನ ತಿಳ್ಕೊಳ್ಳೋ ಹಾಗೆ ಮಾಡ್ತಾನೆ. ಅನೇಕ ತಜ್ಞರ ಅಭಿಪ್ರಾಯದಂತೆ ಹಾಗೂ ಕೆಲವು ಜ್ಞಾನಿಗಳು ಹೇಳಿರುವಂತೆ ಈ ಮಹಾಭಾರತ ಅನ್ನುವಂತಹ ಯುದ್ಧ ಮುಗಿದು ಈಗಾಗಲೇ 5,000 ವರ್ಷಗಳಿಗೂ ಹೆಚ್ಚು ಸಮಯ ಆಗಿದೆ. ಮತ್ತೊಂದು ಬ್ಯೂಟಿ ಆಫ್ ಮಹಾಭಾರತ ಅಂತಂದ್ರೆ ಇಲ್ಲಿ ಬರುವಂತಹ ಅನೇಕ ಕ್ಯಾರೆಕ್ಟರ್ಸ್ಗಳು, ವ್ಯಕ್ತಿತ್ವಗಳು ಮತ್ತು ಅವರುಗಳಿಗೆ ಇರುವಂತಹ ಹೆಸರು, ಇಟ್ಸ್ ಆಲ್ ವೆರಿ ವೆರಿ ಮೀನಿಂಗ್ಫುಲ್. ಇಟ್ ಈಸ್ ಬಿಕಾಸ್ ಆಫ್ ದಿ ವಿಶಾಲ ಬುದ್ಧಿ ಆಫ್ ದಿ ಭಗವಾನ್ ವೇದವ್ಯಾಸ. ಸೊ ವೇದವ್ಯಾಸ ಈಸ್ ವೆರಿ ಗ್ರೇಟ್, ಎ ಗ್ರೇಟ್ ಥಿಂಕಿಂಗ್. ಫಾರ್ ಎಕ್ಸಾಂಪಲ್ ಧೃತರಾಷ್ಟ್ರ ಅಂತ ಹೇಳಿದಾಗ ಧೃತರಾಷ್ಟ್ರ ಅನ್ನೋದಕ್ಕೆ ಅರ್ಥ ಏನು ಅಂತಂದ್ರೆ ಒನ್ ಹೂ ಈಸ್ ಹೋಲ್ಡಿಂಗ್ ಆನ್ ಟು ದಿ ನೇಷನ್. ಅಂಡ್ ಅನದರ್ ಮೀನಿಂಗ್ ಏನು ಅಂತಂದ್ರೆ ಹಿ ಈಸ್ ವೆರಿ ವರ್ಲ್ಡ್ಲಿ, ಹಿ ಈಸ್ ಅಟ್ಯಾಚ್ಡ್. ಪ್ರಾರಂಭದಿಂದ ನಾವು ಧೃತರಾಷ್ಟ್ರನ ಕುರಿತು ಸ್ವಲ್ಪ ಯೋಚನೆ ಮಾಡಿದ್ರೆ ಧೃತರಾಷ್ಟ್ರ ಈಸ್ ಅ ವೆರಿ ಸೆಲ್ಫಿಶ್ ಪರ್ಸನ್. ಹಿ ಈಸ್ ಅಟ್ಯಾಚ್ ಟು ದ ಕಿಂಗ್ಡಮ್. ಅವನಿಗೆ ಕಣ್ಣುಗಳೇ ಇರಲಿಲ್ಲ, ಯಾವುದನ್ನು ನೋಡುವಂತಹ ಶಕ್ತಿ ಇರಲಿಲ್ಲ. ಆದರೂ ಕೂಡ ಅವನಿಗೆ ರಾಜ್ಯ ಬೇಕು ಅನ್ನುವಂತಹ ಒಂದು ಆಸೆ, ಬಿಕಾಸ್ ಅವನು ದೊಡ್ಡ ಹಿರಿಯ ಮಗ. ಇದರ ಜೊತೆಗೆ ಹಿ ಈಸ್ ಎ ಪುತ್ರ ವ್ಯಾಮೋಹಿ. ಬಟ್ ಬಿಕಾಸ್ ಧೃತರಾಷ್ಟ್ರ ಈಸ್ ಎ ಬ್ಲೈಂಡ್ ಪರ್ಸನ್, ಸಿಂಹಾಸನದ ಪದವಿ ಪಾಂಡುವಿಗೆ ಸಿಗತ್ತೆ. ಆದರೆ ಕೆಲವು ಕಾರಣಾಂತರಗಳಿಂದ ಪಾಂಡು ಹೆಂಡತಿಯರ ಸಹಿತ ಅರಣ್ಯಕ್ಕೆ ಹೋಗುವಂತಹ ಒಂದು ಪರಿಸ್ಥಿತಿ ಉಂಟಾದಾಗ ದೇರ್ ವಾಸ್ ನೋ ಅದರ್ ವೇ, ಧೃತರಾಷ್ಟ್ರ ಆ ಸಿಂಹಾಸನವನ್ನು ಒಪ್ಕೋಬೇಕಾಗಿ ಬರುತ್ತೆ, ಅವನೇ ರಾಜನಾಗಬೇಕಾಗಿ ಬರುತ್ತೆ. ಆಗ ಹಿ ಬಿಕಮ್ಸ್ ವೆರಿ ಹ್ಯಾಪಿ. ಧೃತರಾಷ್ಟ್ರನಿಗೆ ಬಹಳ ಸಂತೋಷ ಆಗುತ್ತೆ. ಆಗ ಧೃತರಾಷ್ಟ್ರ ಸಿಂಹಾಸನದಲ್ಲಿ ಕುಳಿತರೂ ಕೂಡ ಅಲ್ಲಿ ಅವನಿಗೆ ಭೀಷ್ಮ ಪಿತಾಮಹ ಅಲ್ಲಲ್ಲಿ ಉಪಯುಕ್ತವಾದ ಸಲಹೆಗಳನ್ನು ಕೊಡ್ತಾನೆ, ಜೊತೆಗೆ ವಿದುರ ಇರ್ತಾನೆ. ಹೀಗೆ ಹಿ ಈಸ್ ಅಟ್ಯಾಚ್ ಟು ದಿ ಕಿಂಗ್ಡಮ್ ಫ್ರಮ್ ದಿ ವೆರಿ ಬಿಗಿನಿಂಗ್. ಸೊ ದಿಸ್ ಅಟ್ಯಾಚ್ಮೆಂಟ್ ಟು ದಿ ನೇಷನ್ ಈಸ್ ಕಾಲ್ಡ್ ದಿ ಧೃತರಾಷ್ಟ್ರ. ಮತ್ತು ಕೇವಲ ಧೃತರಾಷ್ಟ್ರ ಮಾತ್ರ ಕುರುಡ ಅಲ್ಲ. ಧೃತರಾಷ್ಟ್ರನ ಹೆಂಡತಿ ಗಾಂಧಾರಿ, ಅವಳಿಗೆ ಕಣ್ಣುಗಳಿರುತ್ತೆ. ಕಣ್ಗಳಿಗಿದ್ರೂ ಕೂಡ ಅವಳು ಕಣ್ಣಿಗೆ ಪಟ್ಟಿಯನ್ನು ಕಟ್ಕೋತಾಳೆ, ಬಟ್ಟೆಯ ಪಟ್ಟಿಯನ್ನು ಕಟ್ಕೋತಾಳೆ. ಐ ವಿಲ್ ನಾಟ್ ಸಿ ದಿ ವರ್ಲ್ಡ್, ಐ ಡು ನಾಟ್ ವಾಂಟ್ ಟು ಸಿ ದ ವರ್ಲ್ಡ್. ಆ್ಯಕ್ಚುಲ್ ಆಗಿ ಜವಾಬ್ದಾರಿ ಏನು ಅಂತಂದರೆ, ಹೇಗೂ ಗಂಡನಿಗೆ ಕಣ್ಣಿಲ್ಲ, ಸೊ ಇಟ್ ಈಸ್ ಮೈ ರೆಸ್ಪಾನ್ಸಿಬಿಲಿಟಿ. ನಾನು ಅವನಿಗೂ ಮಾರ್ಗದರ್ಶನ ಆಗಬೇಕು ಮತ್ತು ಮಕ್ಕಳುಗಳಿಗೂ ಕೂಡ ನಾನು ಮಾರ್ಗದರ್ಶಕಳಾಗಿ ಇರಬೇಕು. ಅದು ಇಟ್ಸ್ ದಿ ಕರ್ತವ್ಯ. ಆದರೆ ಗಾಂಧಾರಿ ಅದನ್ನು ಅರ್ಥ ಮಾಡ್ಕೊಳ್ಳಿಲ್ಲ. ಧೃತರಾಷ್ಟ್ರನಿಗೆ ಕಣ್ಣಿಲ್ಲ ಅಂತಂದಮೇಲೆ ನಾನು ಕೂಡ ಯಾವುದನ್ನು ನೋಡೋದಿಲ್ಲ ಅಂತ ಹೇಳಿ ಕಣ್ಣಿಗೆ ಬಟ್ಟೆ ಕಟ್ಕೋತಾಳೆ. ಸೊ ಇದೇನು ಅಂತಂದರೆ, ಇದೇನು ತಿಳಿಸುತ್ತೆ ಅಂತಂದರೆ, ಅವಳು ಶಿ ವಾಸ್ ನಾಟ್ ವಿಲ್ಲಿಂಗ್ ಟು ಟೇಕ್ ಎನಿ ರೆಸ್ಪಾನ್ಸಿಬಿಲಿಟಿ. ಯಾವುದೇ ಒಂದು ಜವಾಬ್ದಾರಿಯನ್ನು ಅವಳು ತಗೊಳ್ಳೋದಕ್ಕೆ ಇಷ್ಟಪಡಲಿಲ್ಲ. ಸೊ ಎಲ್ಲ ಹೇಗೆ ಹೋಗುತ್ತೆ ಹಾಗಾಗಿ ಅವಳು ಬಹಳ ಬೇಜವಾಬ್ದಾರಿಯಿಂದ ಅವಳು ಇದ್ಲು. ಸೊ ಧೃತರಾಷ್ಟ್ರನಿಗೆ ಕಣ್ಣಿಲ್ಲ, ಕಣ್ಣಿದ್ದು ಗಾಂಧಾರಿ ಕುರುಡಿ ಅಂತ ಆದ್ಲು. ಸೊ ಮುಂದೆ ಇವರಿಗೆ ಹುಟ್ಟುವಂತಹ ಮಕ್ಕಳುಗಳು ಕೂಡ ಧರ್ಮವನ್ನು ನೋಡಲಾಗದೆ ಅವರು ಕೂಡ ಒಂದು ರೀತಿಯ ಕುರುಡರಾಗ್ತಾರೆ. ದಿಸ್ ಈಸ್ ಆ್ಯಕ್ಚುಲಿ ಮಹಾಭಾರತದಲ್ಲಿ ಧೃತರಾಷ್ಟ್ರನ ಬ್ಲೈಂಡ್ನೆಸ್ ಅಂತಂದರೆ ಹೀಗೆ ಅಲ್ಲಿ ಅನೇಕ ಅರ್ಥಗಳಿದೆ, ಬಹಳ ಅರ್ಥಗರ್ಭಿತವಾಗಿರುವಂತಹದ್ದು. ಸೊ ಇಲ್ಲಿ ಧರ್ಮಶಾಸ್ತ್ರ ಏನು ಹೇಳುತ್ತೆ ಅಂತಂದರೆ, ಯಾವುದನ್ನು ನಾವು ನೋಡಬೇಕು ಅದನ್ನು ನಾವು ನೋಡಲೇಬೇಕು. ನೋಡುವಂತಹ ಫ್ಯಾಕಲ್ಟಿ ನಮಗೆ ಸಿಕ್ಕಿದೆ ಅಂತಂದ್ಮೇಲೆ ನಾವು ಅದನ್ನ ನೋಡಬೇಕು. ನಾವು ನೋಡೋದು ಯಾತಕ್ಕೆ?
ಅಲ್ಲಿ ನಾವು ನಮ್ಮ ವಿವೇಕವನ್ನು ಉಪಯೋಗಿಸ್ಕೋಬೇಕು. ಯಾವುದು ಸರಿ, ಯಾವುದು ತಪ್ಪು, ಏನು ನಡೀತಾ ಇದೆ ಕಣ್ಣೆದುರಿಗೆ, ಏನಾದರೂ ತಿದ್ದುವಂತಹ ಪ್ರಯತ್ನವನ್ನು ನಾನು ಮಾಡಬಹುದಾ, ಇಲ್ಲಿ ನಡೀತಾ ಇರುವಂತಹ ಕೆಲವುಗಳನ್ನು ನಾನು ಬದಲಾವಣೆ ಮಾಡಬಹುದಾ. ಸೊ ಇಲ್ಲಿ ನೋಡುವಂತಹದ್ದನ್ನು ನೋಡಲೇಬೇಕು. ಅದು ಕೇವಲ ಏನೋ ಕಣ್ಣಿದೆ ನಾನು ಪ್ರಪಂಚವನ್ನು ನೋಡ್ತೀನಿ ಅಲ್ಲ, ಅದು ಯಾಕೆ ಸಿಕ್ಕಿದೆ ಸರಿಯಾಗಿ ಉಪಯೋಗಿಸ್ಕೋಬೇಕು. ಸೊ ಇಲ್ಲಿ ಧೃತರಾಷ್ಟ್ರ ಹುಟ್ಟು ಕುರುಡ ಅಂತ ಹೇಳಿದ್ರು ಕೂಡ ಕಣ್ಣಿದ್ದು ಗಾಂಧಾರಿ ಕುರುಡಿ ಆದ್ಲು. ಬೋತ್ ಧೃತರಾಷ್ಟ್ರ ಆ್ಯಂಡ್ ಗಾಂಧಾರಿ, ಗಂಡ ಹೆಂಡತಿ ಇಬ್ಬರು ಸೇರಿ ಮಕ್ಕಳುಗಳನ್ನ ಹೇಗೆ ಬೆಳೆಸ್ಬೇಕೋ ಹಾಗೆ ಬೆಳೆಸಲಿಲ್ಲ. ಅವ್ರು ಯಾವ ದಾರಿಲಿ ಹೋಗ್ತಾ ಇದ್ದಾರೆ ಅವ್ರನ್ನ ತಿದ್ದುವಂತಹ ಪ್ರಯತ್ನ ಕೂಡ ಮಾಡಲಿಲ್ಲ. ಯಾಕೆ ಅಂತಂದರೆ ಅವರು ಯಾವ ದಾರಿಯಲ್ಲಿ ಹೆಜ್ಜೆ ಇಡ್ತಾ ಇದ್ದಾರೆ ಅನ್ನುವಂಥದ್ದು ಇವರ ಗಮನಕ್ಕೆ ಬರಲಿಲ್ಲ. ಒನ್ ಈಸ್ ಬೈ ಬರ್ತ್ ಬ್ಲೈಂಡ್, ಅನದರ್ ಗಾಂಧಾರಿ ಕಣ್ಣಿದ್ದು ಕೂಡ ಅವಳು ಕಣ್ಣಿಗೆ ಬಟ್ಟೆಯ ಪಟ್ಟಿಯನ್ನು ಕಟ್ಕೊಂಡು ಯಾವುದನ್ನು ನೋಡಲಿಲ್ಲ. ಸೊ ದಿಸ್ ಈಸ್ ಧೃತರಾಷ್ಟ್ರ, ದಿಸ್ ಇಸ್ ದ ಮೀನಿಂಗ್ ಆಫ್ ಧೃತರಾಷ್ಟ್ರ. ಅದೇ ರೀತಿ ದುರ್ಯೋಧನ ಅಂತ ಹೇಳಿದಾಗ he was not a very good fighter, he was not a very good warrior, ಈ ಅರ್ಥ ಕೂಡ ಬರುತ್ತೆ. ದುರ್ಯೋಧನ ಅಂತಂದ್ರೆ he was very ಅಧಾರ್ಮಿಕ್ ಪರ್ಸನ್. ಸೊ ಹೀಗೆ ಮಕ್ಕಳಿಗೆ ಕೊಡಬೇಕಾಗಿರುವಂತಹ ಸಂಸ್ಕಾರಗಳನ್ನು ಕೊಡುವಂತಹ ಶಕ್ತಿ ಇತ್ತು. ಬಿಕಾಸ್ ಗಾಂಧಾರಿ ಅವಳಿಗೆ ಕಣ್ಣಿತ್ತು. ಸೊ ಬೋತ್ ಧೃತರಾಷ್ಟ್ರ ಅಂಡ್ ಗಾಂಧಾರಿ ಮಕ್ಕಳಿಗೆ ಒಬ್ಬ ತಾಯಿ ತಂದೆಯಾಗಿ ಕೊಡಬೇಕಾಗಿರುವಂತಹ ಸಂಸ್ಕಾರಗಳನ್ನು ಕೊಡಲಿಲ್ಲ. ಸೊ ಇಲ್ಲೂ ಕೂಡ ಎಲ್ಲರೂ ಕಣ್ಮುಚ್ಕೊಂಡಿದ್ರು. ಸೊ ಈ ಪ್ರಕಾರ ಅವರಿಗೆ ಹುಟ್ಟಿದಂತಹ 100 ಜನ ಮಕ್ಕಳುಗಳು ಕೂಡ ಅಧಾರ್ಮಿಕಾಗೆ ಬೆಳೆದ್ರು. ಕೇವಲ ದುರ್ಯೋಧನ ಮಾತ್ರ ಅಲ್ಲ, ಉಳಿದ ಎಲ್ಲ ಸಹೋದರರು ಕೂಡ ದುರ್ಯೋಧನಿಗೆ ಬೆಂಬಲವಾಗಿ ನಿಂತರು. ಅದಕ್ಕೆ ಅಧರ್ಮಕ್ಕೆ ಬೆಂಬಲವನ್ನು ಕೊಟ್ಟರು. ಅದೇ ರೀತಿ ಬೆಳೀತಾ ಬಂದರು. ಆ್ಯಂಡ್ ಮಹಾಭಾರತದಲ್ಲಿ ದಿಸ್ ಈಸ್ ಕಾಲ್ಡ್ ದಿ ಬ್ಲೈಂಡ್ನೆಸ್. ಸಂಸ್ಕಾರ ಸಿಗದೇ ಇದ್ದಿದ್ದು ಒಂದು ಕಾರಣ ಆದರೆ ಅದರ ಜೊತೆಗೆ ಅವರ ಪೂರ್ವದ ಕರ್ಮದ ಫಲಗಳು ಕೂಡ ಕಾರಣ ಆಯಿತು. ಎಲ್ಲೋ ಒಂದು ಕಡೆ ಸ್ವಲ್ಪದಲ್ಲಾದರೂ ತಪ್ಪಿಸ್ಕೋಬಹುದಾಗಿತ್ತು, ಆದರೆ ಕರ್ಮ ಬಿಡಲಿಲ್ಲ ಅವ್ರನ್ನ. ಪೂರ್ವದ ಕೆಲವು ವಾಸನೆಗಳು ಕೂಡ ಕಾರಣ ಆಯಿತು. ಸೊ ಅದಕ್ಕೆ ಏನು ಹೇಳ್ತಾರೆ ಅಂತಂದರೆ, ಆ್ಯಕ್ಚುಲಿಯಾಗಿ ಭಗವಂತನನ್ನು ನಾವು ಯಾಕೆ ಕರುಣಾಮಯಿ ಅಂತ ಕರೀತೀವಿ ಅಂತಂದರೆ, ದೆರ್ ಈಸ್ ಆಲ್ವೇಸ್ ಎ ಚಾಯ್ಸ್ ವಿಚ್ ಈಸ್ ಗಿವನ್ ಟು ಅಸ್. ನಮ್ಮ ಮುಂದೆ ಯಾವಾಗಲೂ ಒಂದು ಆಯ್ಕೆ ಇರುತ್ತೆ, ನಾವು ಆಯ್ಕೆ ಮಾಡ್ಕೋಬೇಕು. ರಾಮಾಯಣದಲ್ಲಿ ಒಂದು ಕಡೆ ಒಮ್ಮೆ ವಿಭೀಷಣ ಹೇಳ್ತಾನೆ, ಅವನು ಮಾತನಾಡ್ಬೇಕಾದ್ರೆ ಸುಮತಿ ಅಂಡ್ ಕುಮತಿ, ಇದರ ಅರ್ಥ ಮತಿ ಅಂತಂದರೆ ಬುದ್ಧಿ. ಸೊ ಸುಮತಿ ಅಂತಂದರೆ ಗುಡ್ ಥಾಟ್ಸ್, ಕುಮತಿ ಅಂತಂದರೆ ಬ್ಯಾಡ್ ಥಾಟ್ಸ್. ಸೊ ವಿಭೀಷಣ ಏನು ಹೇಳ್ತಾ ಇದ್ದಾನೆ ಅಂತಂದರೆ, ಈ ಸುಮತಿ ಆ್ಯಂಡ್ ಕುಮತಿ ಅಂತಂದರೆ ನಮ್ಮಲ್ಲಿ ಗುಡ್ ಥಾಟ್ಸ್ ಆ್ಯಂಡ್ ಬ್ಯಾಡ್ ಥಾಟ್ಸ್ ಎರಡೂ ಇರುತ್ತೆ. ಬಿಕಾಸ್ ಮೈಂಡ್ ಅಂತ ಹೇಳಿದಾಗ ಇಟ್ ಈಸ್ ಆಲ್ವೇಸ್ ಕಂಟಿನ್ಯೂಸ್ ಫ್ಲೋ ಆಫ್ ಥಾಟ್ಸ್. ಕಂಟಿನ್ಯೂಸ್ ಫ್ಲೋ ಆಫ್ ಥಾಟ್ಸ್ ಅಂತಂದಾಗ ಆ ಥಾಟ್ಸ್ಗಳು ಯಾವುದೇ ಬೇಕಾದ್ರೂ ಆಗಿರಬಹುದು. ಸೊ ಇನ್ ದಿ ಮೈಂಡ್ ದೇರ್ ಆರ್ ಗುಡ್ ಥಾಟ್ಸ್, ದೇರ್ ಆರ್ ಬ್ಯಾಡ್ ಥಾಟ್ಸ್. ದಟ್ ಈಸ್ ಮೈಂಡ್. ಸೊ ಹೀಗೆ ಎಲ್ಲರ ಮನಸ್ಸಿನಲ್ಲೂ ಇದು ಕುಮತಿ ಮತ್ತು ಸುಮತಿ ಎನ್ನುವಂತಹದ್ದಿರುತ್ತೆ, ಸುಮತಿ ಎನ್ನುವಂತಹದ್ದಿರುತ್ತೆ. ಬಟ್ ಇಟ್ ಈಸ್ ಅವರ್ ಎಫರ್ಟ್ ಟು ಸಪೋರ್ಟ್ ಟು ದಿ ಗುಡ್ ಥಾಟ್ಸ್. And the bad thoughts can be ignored. This choice is given to us. We are capable of ignoring the bad thoughts. ನಮಗೆ ಆ ಒಂದು ಶಕ್ತಿ ಇರುತ್ತೆ, ಅಂತಹ ಒಂದು ಆಯ್ಕೆ ನಮ್ಮ ಮುಂದೆ ಇರುತ್ತೆ. ಹೆಚ್ಚಿನ ಜನಗಳು ಏನು ತಿಳ್ಕೊಂಡಿರ್ತಾರೆ ಅಂತಂದರೆ, ಎವ್ರಿಥಿಂಗ್ ಈಸ್ ಪ್ರೀಡೆಸ್ಟಿನ್ಡ್ ಅಂತ ತಿಳ್ಕೊಂಡಿರ್ತಾರೆ. ಅಂತಂದರೆ ಎಲ್ಲ ವಿಧಿ, ನಾವೇನು ಮಾಡೋಕ್ಕಾಗದೇ ಇಲ್ಲ, ನಾವು ಹುಟ್ಟತಾನೆ ಎಲ್ಲ ಬರೆದು ಕಳಿಸ್ಬಿಟ್ಟಿದ್ದಾನೆ, ನನ್ನ ಹಣೆ ಬರಹನ ಹೀಗೆ, ಈ ರೀತಿ ಮಾತನಾಡ್ತಾರೆ. ಸೊ ಎಲ್ಲವನ್ನೂ ವಿಧಿ ಅಂತ ಹೇಳಿ ನಾವು ಕೈ ಕಟ್ಕೊಂಡು ಕೂತ್ರೆ ಆಗೋದೇ ಇಲ್ಲ. ಬಟ್ ಇಟ್ ಈಸ್ ನಾಟ್ ಸೋ.
ಈ ಕ್ಷಣದಲ್ಲಿ ನನ್ನ ಬಳಿ ಏನಿದೆ, ರೈಟ್ ನೌ ವಾಟ್ ಐ ಹ್ಯಾವ್, ಐ ಆಲ್ರೆಡಿ ಹ್ಯಾವ್, ದಟ್ ಈಸ್ ಡೆಸ್ಟಿನ್ಡ್. ಬಟ್ ವಾಟ್ ಯು ಡೂ ಫ್ರಮ್ ನೌ ಆನ್ವರ್ಡ್ಸ್, ಈ ಕ್ಷಣದಿಂದ ಏನೆಲ್ಲವನ್ನ ನೀನು ಬದಲಾವಣೆ ಮಾಡ್ಕೋಬಹುದು, ದಟ್ ಈಸ್ ವಿತ್ ಯು, ದಟ್ ಕೆಪಾಸಿಟಿ ಈಸ್ ಗಿವನ್ ಟು ಯು. ಯು ಕ್ಯಾನ್ ಚೇಂಜ್. ಈಗಾಗಲೇ ಬಂದು ಸೇರ್ಕೊಂಡಿರುವಂತಹದ್ದು ಓಕೆ, ವಿಧಿ ಬಂದು ಸೇರ್ಕೊಂಡಾಯ್ತು. ಈಗ ನೀನು ಬದಲಾಯಿಸ್ಕೋಬಹುದು, ಬದಲಾವಣೆ ಮಾಡಿಕೊಳ್ಳುವಂಥ ಆಯ್ಕೆ ನಿನ್ನಲ್ಲಿದೆ. ಸೊ ಇನ್ನು ಮುಂದೆ ನೀ ಯಾವ ರೀತಿ ಆಗಬೇಕು, ಏನು ಬದಲಾವಣೆಗಳನ್ನು ತಂದ್ಕೋಬೇಕು ಅನ್ನುವಂಥದ್ದು ಯು ಹ್ಯಾವ್ ಟು ಡಿಸೈಡ್ ಇನ್ ಯುವರ್ ಫ್ಯೂಚರ್. ಆ ಫ್ಯೂಚರು ನಿನ್ನ ಪ್ರಕಾರ ಆಗುತ್ತೆ. ಈಗ ನೀನು ತಗೊಳ್ಳುವಂತಹ ಡಿಸಿಷನ್ನು ನಿನ್ನ ಫ್ಯೂಚರ್ಗೆ ಸಂಬಂಧಪಟ್ಟಿರುವಂತಹದ್ದು. ಸೊ ಕೆಲವುಗಳು ಇಟ್ ಈಸ್ ಡೆಸ್ಟಿನ್ಡ್, ಓಕೆ, ಬಟ್ ದೆರ್ ಈಸ್ ಆಲ್ವೇಸ್ ಎ ಚಾಯ್ಸ್ ಈಸ್ ಫಾರ್ ಅಸ್. ಸೊ ವಿ ಆಲ್ವೇಸ್ ಹ್ಯಾವ್ ದಿ ಚಾಯ್ಸ್ ಆಫ್ ಗುಡ್ ಆ್ಯಂಡ್ ಬ್ಯಾಡ್ ಥಾಟ್ಸ್ ವಿತಿನ್ ಅಸ್. ಸೊ ನಮಗೆ ಯಾವುದು ಬೇಕು ಅನ್ನುವಂತಹದ್ದನ್ನು ನಾನು ಆಯ್ಕೆ ಮಾಡ್ಕೋಬೇಕು, ನನಗೆ ಯಾವುದು ಬೇಡ ಅನ್ನುವಂತಹದ್ದನ್ನು ನಾನೇ ಇಗ್ನೋರ್ ಮಾಡಬೇಕು. ಅಂತಹ ಸ್ವಾತಂತ್ರ್ಯ ನಮಗೆ ಭಗವಂತ ಕೊಟ್ಟಿದ್ದಾನೆ. ಸೊ ಭಗವದ್ಗೀತೆ ಪ್ರಾರಂಭದಲ್ಲಿ ಇಟ್ ಸ್ಟಾರ್ಟ್ಸ್ ವಿತ್ ಎ ಕ್ವಶನ್ ಆಫ್ ಧೃತರಾಷ್ಟ್ರ. ಆ್ಯಂಡ್ ಧೃತರಾಷ್ಟ್ರನ ಈ ಪ್ರಶ್ನೆಗೆ ಸಂಜಯನ ಉತ್ತರದೊಂದಿಗೆ ದಿಸ್ ಭಗವದ್ಗೀತೆ ವಿಲ್ ಕಂಟಿನ್ಯೂ. It will take us to the Duryodhana and certain talks of Duryodhana. Then slowly it moves to Paramatma Shri Krishna, then Arjuna, ಉಳಿದವರು, ಹಾಗೆ it goes. But it starts with the question of Dhritarashtra and it is the ಸಂಜಯ ಎಲ್ಲವನ್ನ ಕ್ಯಾರಿ ಮಾಡ್ತಾ ಮಾಡ್ತಾ ಆ ಎಲ್ಲ ಕಡೆ ಫೋಕಸ್ ಮಾಡ್ತಾ ಕರ್ಕೊಂಡು ಹೋಗ್ತಾನೆ. ದಟ್ ಈಸ್ ದಿ ಸ್ಟೋರಿ. ಸೊ ಇಲ್ಲಿ ಧೃತರಾಷ್ಟ್ರ ಸಂಜಯನನ್ನು ಕೇಳ್ತಾ ಇದ್ದಾನೆ. ಧೃತರಾಷ್ಟ್ರ ಕೇಳಿರುವಂತಹದ್ದು, ಧರ್ಮಕ್ಷೇತ್ರೇ ಕುರುಕ್ಷೇತ್ರೇ ಸಮವೇತ ಯುಯುತ್ಸುವ ಮಾಮಕ ಪಾಂಡವಾಶ್ಚೈವ ಕಿಮಕುರ್ವತ ಸಂಜಯ. ಹೇ ಸಂಜಯ, ಮಾಮಕ ನನ್ನ ಮಕ್ಕಳು ಮತ್ತು ಪಾಂಡವಾಶ್ಚೈವ ಪಾಂಡುವಿನ ಮಕ್ಕಳು. ಸೊ ಇಲ್ಲಿ ಪ್ರಾರಂಭದಲ್ಲಿ ಅವನು ನನ್ನ ಮಕ್ಕಳು ಮತ್ತು ಪಾಂಡವಿನ ಮಕ್ಕಳು ಅಂತ ಹೇಳಿ ಡಿಫರೆನ್ಸ್ ತೋರಿಸ್ತಾ ಇದ್ದಾನೆ. ಸೊ ದಿಸ್ ಈಸ್ ಮಮಕಾರ. ವೆರಿ ಬಿಗಿನಿಂಗ್ ಇಲ್ಲೇ ಧೃತರಾಷ್ಟ್ರನ ಆಟಿಟ್ಯೂಡ್ ನೋಡಬಹುದು. ಸೊ ನನ್ನ ಮಕ್ಕಳು ಮತ್ತು ನನ್ನ ತಮ್ಮನ ಮಕ್ಕಳು ಪಾಂಡವಿನ ಮಕ್ಕಳು ಅವರೆಲ್ಲರೂ ಇಲ್ಲಿ ಕುರುಕ್ಷೇತ್ರ ಅನ್ನುವಂತಹದ್ದು ಯುದ್ಧ ಭೂಮಿ, ಇಲ್ಲಿಗೆ ಬಂದು ಸೇರಿದ್ದಾರೆ. ಯಾಕೆ ಸೇರಿದ್ದಾರೆ? ಟು ಫೈಟ್, ಯುದ್ಧಕ್ಕಾಗಿ ಬಂದು ಸೇರಿದ್ದಾರೆ. ಬಿಕಾಸ್ ದೆರ್ ಈಸ್ ಎ ವಾರ್ ಬಿಟ್ವೀನ್ ಈಚ್ ಅದರ್. ಒಂದೇ ಕುಟುಂಬ, ಕುರುವಂಶ ಅನ್ನುವಂತಹದ್ದು ಒಂದೇ ವಂಶ. ಆ ವಂಶದಲ್ಲಿ ಪಾಂಡವರು ಮತ್ತು ಕೌರವರು ಈಗ ವಿರುದ್ಧವಾಗಿ ಯುದ್ಧವನ್ನು ಮಾಡ್ತಾ ಇದ್ದಾರೆ. ಸೊ ಯುಯುತ್ಸುವ, ಯುದ್ಧದ ಉತ್ಸಾಹ ಅಂತಂದರೆ ಇಂಟೆನ್ಷನ್ ಟು ಫೈಟ್ ದಿ ವಾರ್. ಸೊ ಅದಕ್ಕಾಗಿ ನನ್ನ ಮಕ್ಕಳು ಮಾಮಕ ಪಾಂಡವಾಶ್ಚೈವ ಪಾಂಡುವಿನ ಮಕ್ಕಳು ಅವರು ಇಲ್ಲಿ ಬಂದು ಈ ಯುದ್ಧ ಭೂಮಿನಲ್ಲಿ ಇಲ್ಲಿ ಬಂದು ಸೇರಿದ್ದಾರೆ. ಸೊ ಅವರು ಇಲ್ಲಿ ಬಂದಿರುವಂತಹದ್ದು ಕುರುಕ್ಷೇತ್ರ. ಮತ್ತು ಈ ಕುರುಕ್ಷೇತ್ರನ ಧರ್ಮಕ್ಷೇತ್ರ, ಹಿ ಸ್ಟಾರ್ಟ್ಸ್ ವಿತ್ ದಟ್. ಧರ್ಮಕ್ಷೇತ್ರ ಕುರುಕ್ಷೇತ್ರ, ಹಿ ಸ್ಟಾರ್ಟ್ಸ್ ವಿತ್ ದಟ್. ಸೊ ಇಲ್ಲಿ ಧೃತರಾಷ್ಟ್ರನ ಪ್ರಶ್ನೆಯನ್ನು ನಾವು ಸ್ವಲ್ಪ ಗಮನಿಸಿದ್ರೆ, ಧೃತರಾಷ್ಟ್ರ ಕ್ವಶನ್ ಮಾಡಬೇಕಾದ್ರೆ ಹಿ ಸ್ಟಾರ್ಟ್ಸ್ ವಿತ್ ಎ ವರ್ಡ್. ದಟ್ ವರ್ಡ್, ಸ್ಟಾರ್ಟಿಂಗ್ ವರ್ಡ್ ಏನೇವೆ? ಧರ್ಮ. ಧರ್ಮ ಅನ್ನುವ ಪದದಿಂದ ಅವನು ಮಾತು ಪ್ರಾರಂಭ ಮಾಡ್ತಾನೆ. ಸೊ ಅವನ ಬಾಯಿಯಿಂದ ಧರ್ಮ ಅನ್ನುವಂತಹ ಶ್ರೇಷ್ಠ ಬಂದಿದೆ, ಬಟ್ ಅವನ ನಡತೆಯಲ್ಲಿ ಅದಿರಲಿಲ್ಲ. ಇಟ್ ಈಸ್ ಸೋ ಅನ್ಫಾರ್ಚುನೇಟ್ ದಟ್ ಹಿ ಹಿಮ್ಸೆಲ್ಫ್ ಈಸ್ ಎ ವೆರಿ ಅಧಾರ್ಮಿಕ್ ಪರ್ಸನ್. ಬಟ್ ಪ್ರಾರಂಭ ಮಾಡಿರುವಂತಹದ್ದು ಅವನ ಬಾಯಿನಲ್ಲಿ ಬಂದಂತಹ ಮೊದಲನೇ ಪದ ಧರ್ಮ. ಧರ್ಮಕ್ಷೇತ್ರೇ ಕುರುಕ್ಷೇತ್ರೇ, ಈ ರೀತಿಯಲ್ಲಿ ಪ್ರಾರಂಭ ಮಾಡ್ತಾನೆ. ಅಂಡ್ ಅವನು ಅಧಾರ್ಮಿಕ್ ಪರ್ಸನ್ ಅನ್ನುವಂತಹದ್ದು ಮಹಾಭಾರತವನ್ನು ನಾವು ಅಧ್ಯಯನ ಮಾಡಿದ್ರೆ ಅನೇಕ ಸಂದರ್ಭಗಳಲ್ಲಿ ದಿಸ್ ಧೃತರಾಷ್ಟ್ರ ಹಿ ಪ್ರೂವ್ಸ್ ದಟ್ ಹಿ ಈಸ್ ವೆರಿ ಅಧಾರ್ಮಿಕ್.
ಒಂದೇ ಒಂದು ಬಾರಿ ಕೂಡ ಒಂದೇ ಒಂದು ಕೆಲಸವನ್ನು ಕೂಡ ಅವನು ಧರ್ಮದಿಂದ ಮಾಡೇ ಇಲ್ಲ. ಪಾಂಡವರ ವಿರುದ್ಧವಾಗಿ ನಡೆದಂತಹ ಅನೇಕ ಘಟನೆಗಳು ಒಂದ ಎರಡ, ಅರಮನೆಯಲ್ಲಿ ಕುಂತಿಯ ಸಹಿತ ಪಾಂಡವರಿಗೆ ಬೆಂಕಿ ಹಾಕಿಸಿದ್ದು ಮತ್ತು ಅರಮನೆಯಲ್ಲಿ ಮೋಸದ ದ್ಯೂತದ ಆಟಕ್ಕೆ ಬೆಂಬಲವನ್ನು ಕೊಟ್ಟಿದ್ದು, ಪ್ರತಿ ಬಾರಿ ಶಕುನಿ ದಾಳ ಉರುಳಿಸಿ ನಾನು ಗೆದ್ದೆ ಅಂತ ಅವನು ಕಿರುಚಿದಾಗ ಧೃತರಾಷ್ಟ್ರ ಒಳಗಡೆನೆ ಬಹಳ ಸಂತೋಷ ಪಡ್ತಾ ಇದ್ದ. ಸಂಪೂರ್ಣವಾಗಿ ಪಾಂಡವರು ಆ ದ್ಯೂತದಲ್ಲಿ ಸೋತಾಗ ತುಂಬಿದ ಸಭೆಯಲ್ಲಿ ದ್ರೌಪದಿಗೆ ಮಾಡಿದಂತಹ ಅವಮಾನ, ದ್ರೌಪದಿ ಕೈ ಮುಗಿದು ಕೇಳ್ಕೊತಾಳೆ. ಆದರೆ ಎಲ್ಲರ ಎದುರಿಗೆ ದ್ರೌಪದಿಗೆ ಮಾಡಿದಂತಹ ಘೋರವಾದ ಅಪಮಾನ, ಆ ನಂತರದಲ್ಲಿ ತಮ್ಮನ ಮಕ್ಕಳು ಅಂತಲೂ ಕೂಡ ಕರುಣೆ ಇಲ್ಲದೆ ಅವ್ರನ್ನ ಅರಣ್ಯಕ್ಕೆ ಕಳಿಸುವಂತಹದ್ದು, ಅವರ ರಾಜ್ಯವನ್ನು ಕಿತ್ಕೊಳ್ಳುವಂತಹದ್ದು, ಮತ್ತು ಅವ್ರಿಗೆ ಮಾತು ಕೊಡ್ತಾನೆ, ನಿಮ್ಮ ಅರಣ್ಯವಾಸ ಮುಗಿದ ನಂತರ ನಿಮ್ಮ ರಾಜ್ಯವನ್ನು ನಾನು ನಿಮಗೆ ಹಿಂತಿರುಗಿ ಕೊಡ್ತೀನಿ ಅಂತ ಹೇಳಿರ್ತಾನೆ. ಆದರೆ ಆ ಮಾತಿನಂತೆ ಅವನು ನಡ್ಕೊಳ್ಳೋದಿಲ್ಲ, ರಾಜ್ಯವನ್ನು ಹಿಂದಿರುಗಿಸೋದಿಲ್ಲ. ಸೊ ಅನಿವಾರ್ಯವಾಗಿ ಯುದ್ಧವನ್ನು ಸೃಷ್ಟಿ ಮಾಡಿದ್ದೇ ಧೃತರಾಷ್ಟ್ರ ಒಂದರ್ಥದಲ್ಲಿ. ಸೊ ಹೀಗೆ ಒಂದೇ ಒಂದು ಬಾರಿ ಕೂಡ ಅವನು ಧರ್ಮದ ಒಂದೇ ಒಂದು ಕೆಲಸವನ್ನು ಕೂಡ ಅವನು ಮಾಡಲಿಲ್ಲ. ಬಟ್ ನೌ ಹಿ ಈಸ್ ಆಸ್ಕಿಂಗ್ ದಿಸ್ ಸಂಜಯ. ಅವನ ಪ್ರಶ್ನೆಯಲ್ಲಿ ಅವನ ಬಾಯಿಂದ ಬಂದಂತಹ ಮೊದಲ ಪದನೇ ಧರ್ಮ. ಸೊ ಈವನ್ ಭಗವದ್ಗೀತಾ ಇಟ್ ಸ್ಟಾರ್ಟ್ಸ್ ಫ್ರಮ್ ದಿ ವರ್ಡ್ ಆಫ್ ಧರ್ಮ ಹೀಗೆ, ಅಂಡ್ ದಿಸ್ ಭಗವದ್ಗೀತಾ ಎಂಡ್ಸ್ ವಿತ್ ದಿ ವರ್ಡ್ ಮಮ. ಸೊ ಈ ಪ್ರಾರಂಭದ ಪದ ಮತ್ತು ಕೊನೆಯ ಪದ ಇದಕ್ಕೆ ನಮ್ಮ ಅನೇಕ ಆಚಾರ್ಯರುಗಳು, ಅನೇಕ ಜ್ಞಾನಿಗಳು ಈ ಕಾರಣದಿಂದ ಭಗವದ್ಗೀತಾ ಅಂತ ಹೇಳಿದಾಗ ಇಟ್ ಈಸ್ ಮಮ ಧರ್ಮ ಅಂತ ಹೇಳ್ತಾರೆ. ಮಮ ಅನ್ನುವಂತಹದ್ದು ಭಗವದ್ಗೀತೆಯಲ್ಲಿ ಬರುವಂತಹ ಕೊನೆಯ ಪದ, ಪ್ರಾರಂಭದ ಪದ ಧರ್ಮ. ಸೊ ವಾಟ್ ಈಸ್ ಭಗವದ್ಗೀತಾ ಅಂತಂದರೆ ಇಟ್ ಈಸ್ ಮಮ ಧರ್ಮ. ಸೊ ಭಗವದ್ಗೀತಾ ಇಟ್ ವಿಲ್ ಟೀಚ್ ಅಸ್ ವಾಟ್ ಈಸ್ ಮಮ ಧರ್ಮ, ನನ್ನ ಧರ್ಮ ಏನು ಅನ್ನುವಂತಹದ್ದನ್ನು ತಿಳಿಸೋದೆ ಈ ಭಗವದ್ಗೀತೆ. ಈ ರೀತಿ ಕೂಡ ಅರ್ಥ ಕೊಡ್ತಾರೆ. ಸೊ ಹೀಗೆ ಧರ್ಮ ಅಂತಂದಾಗ ಇಟ್ ಈಸ್ ಅ ವೆರಿ ಬಿಗ್ ವರ್ಡ್. ಧರ್ಮ, ಸ್ವಧರ್ಮ, ಆಶ್ರಮ ಧರ್ಮ, ವರ್ಣಧರ್ಮ, ಪರಧರ್ಮ, ಹೀಗೆ ಧರ್ಮ ಅಂತಂದರೆ ವೆರಿ ಬಿಗ್ ವರ್ಡ್. ಅನೇಕ ಸಂದರ್ಭಗಳಲ್ಲಿ ಇದರ ಅರ್ಥ ಅಲ್ಲದಲ್ಲಿ ಬರ್ತಾ ಇರುತ್ತೆ. ಸೊ ಹೀಗೆ ಪಾಂಡವರ ಮಕ್ಕಳು ಮತ್ತು ಅವರ ಕಡೆಯವರು ಮತ್ತು ನನ್ನ ಮಕ್ಕಳು ಮತ್ತು ನಮ್ಮ ಕಡೆಯವರು ಇವರೆಲ್ಲ ಇಲ್ಲಿ ಈ ಯುದ್ಧ ಭೂಮಿನಲ್ಲಿ ಬಂದು ಸೇರಿದ್ದಾರೆ ಕುರುಕ್ಷೇತ್ರದಲ್ಲಿ. ಧರ್ಮಕ್ಷೇತ್ರೇ ಕುರುಕ್ಷೇತ್ರ. ಈ ಪ್ರಶ್ನೆಯಲ್ಲಿ ನಾವು ಧೃತರಾಷ್ಟ್ರ ಹೇಗೆ ತನ್ನವರು ಮತ್ತು ಬೇರೆಯವರು ಅನ್ನುವಂತಹದ್ದನ್ನು ಒಂದು ಡಿವೈಡ್ ಮಾಡಿ ಹೇಳ್ತಾ ಇದ್ದಾನೆ, ಅದನ್ನು ಕೂಡ ನಾವು ಗಮನಿಸಬಹುದು. ಸೊ ನಾನು ಬೇರೆ ಅವರು ಬೇರೆ ಎನ್ನುವಂತಹದ್ದನ್ನೇ ಅವನು ಇಲ್ಲಿ ಹೇಳಿರುವಂತಹದ್ದು. ಮಾಮಕ ಪಾಂಡವಾಶ್ಚೈವ, ನನ್ನ ಮಕ್ಕಳು ಮತ್ತು ಪಾಂಡವನ ಮಕ್ಕಳು ಅಂತಂದಾಗ ನಾನು ನನ್ನದು ಮಮಕಾರ ಆ ಥರ ಬರುತ್ತೆ. ಸೊ ಇಲ್ಲಿ ಯಾವಾಗ ನಾನು ಬೇರೆ ನೀನು ಬೇರೆ ಅಂತ ನಾವು ಮಾತನಾಡ್ತೀವಿ, ಹಾಗೆ ಅಲ್ಲಿ ಬರುವಂತಹ ಬಹಳ ದೊಡ್ಡ ವ್ಯತ್ಯಾಸ, ದಟ್ ವ್ಯತ್ಯಾಸ ಈಸ್ ಕಾಲ್ಡ್ ದಿ ಅಜ್ಞಾನ, ದಟ್ ಈಸ್ ದಿ ಗ್ರೇಟೆಸ್ಟ್ ಇಗ್ನೋರೆನ್ಸ್. ನಮ್ಮ ವೇದಾಂತದಲ್ಲಿ ಈ ಒಂದು ಡಿವಿಷನ್ ನಾನು ಬೇರೆ ನೀನು ಬೇರೆ ಎನ್ನುವಂತಹದ್ದು ಈಸ್ ಅವಿದ್ಯಾ, ಅಜ್ಞಾನ ಅಂತಲೇ ಕರೀತಾರೆ ಇದನ್ನು. ಆ್ಯಂಡ್ ದಿಸ್ ಈಸ್ ಬಿಕಾಸ್ ಆಫ್ ದಿ ಮಾಯಾ. ಯಾಕೆ ಹೀಗೆಲ್ಲ ಆಗತ್ತೆ, ಯಾಕೆ ಅಷ್ಟೊಂದು ವಿಶಾಲವಾದ ಬುದ್ಧಿ ಬರೋದಿಲ್ಲ? ಇಟ್ ಈಸ್ ಬಿಕಾಸ್ ಆಫ್ ದಿ ಮಾಯಾ. ಇಟ್ ಈಸ್ ದಿ ಪ್ಲೇ ಆಫ್ ದಿ ಮಾಯಾ. ಸೊ ನಾನು ಮತ್ತು ನೀನು ಅನ್ನುವಂತಹ ಒಂದು ಡಿವಿಷನ್, when that division creates, ಹಾಗೆ it creates a very big problem, and this problem is called the samsara.
ಸೊ ಸಂಸಾರ ಅಂತಂದರೆ ವೇದಾಂತ ಬಹಳ ಸ್ಪಷ್ಟವಾಗಿ ಹೇಳುತ್ತೆ, ಇಟ್ ಈಸ್ ಘೋರ. ಸೊ ಸಂಸಾರ ಅಂತಂದರೆ ಅಟ್ಯಾಚ್ಮೆಂಟ್, ರಾಗ. ಸೊ ಬಿಕಾಸ್ ಆಫ್ ದಿ ಸಂಸಾರ ಮನುಷ್ಯ he becomes selfish. Because of the attachment ಮನುಷ್ಯ ಸ್ವಾರ್ಥಿಯಾಗಿ ಬೆಳೀತಾನೆ. ಇಲ್ಲಿ ಧೃತರಾಷ್ಟ್ರನ ಕನ್ಸರ್ನ್ ಪ್ರಶ್ನೆ ಮಾಡಿದ್ದ ಉದ್ದೇಶ ಏನು ಅಂತಂದರೆ 10ನೇ ದಿನದಲ್ಲಿ ಭೀಷ್ಮ ಪಿತಾಮಹನಿಗೆ ಅರ್ಜುನ ಬಾಣಗಳಿಂದ ಹೊಡೆದು ಅವನನ್ನು ಕೆಳಗಡೆ ಬೀಳಿಸಿದ್ದಾನೆ ಅನ್ನುವಂತಹ ಒಂದು ಶಾಕಿಂಗ್ ನ್ಯೂಸ್ ವಿಲ್ ರೀಚ್ ಧೃತರಾಷ್ಟ್ರ. ಸೊ ಬಿಕಾಸ್ ಆಫ್ ದಟ್ ಧೃತರಾಷ್ಟ್ರ ವಾಸ್ ಆಲ್ಸೋ ಡಿಸ್ಟರ್ಬ್ಡ್. ಸೊ ಅಲ್ಲಿವರೆಗೆ ಯುದ್ಧ ನಡೆಯುತ್ತೆ, ಭೀಷ್ಮ ಪಿತಾಮಹ ನಮ್ಮ ಜೊತೆ ಇರೋದ್ರಿಂದ ಪಾಂಡವರು ಯುದ್ಧವನ್ನು ಗೆಲ್ಲೋದಿಲ್ಲ ಅಂತ ಹೇಳಿ ಅದರ ಬಗ್ಗೆ ಅವನು ತಲೆನೇ ಕೆಡಿಸ್ಕೊಂಡಿಲ್ಲ. 10 ದಿನಗಳಾಗಿ ಹೋಗಿದೆ, 9 ದಿನಗಳಾಗಿ ಹೋಗಿದೆ, 10ನೇ ದಿನದ ಯುದ್ಧ ನಡೀತಾ ಇದೆ. ಅಲ್ಲಿವರೆಗೆ ಯೋಚನೆ ಮಾಡಿಲ್ಲ ಧೃತರಾಷ್ಟ್ರ. ಜಯ ನಮ್ಮ ಕಡೆ ಎನ್ನುವಂತಹದ್ದು ಅವನ ನಂಬಿಕೆ. ನಾನು ಅರ್ಜುನನ ಮನಸ್ಸನ್ನು ಘಾಸಿಗೊಳಿಸಿದ್ದೀನಿ, ಅವನು ಪೂರ್ಣ ಮಟ್ಟದಲ್ಲಿ ಯುದ್ಧವನ್ನು ಮಾಡೋದೇ ಇಲ್ಲ, ಮಾಡುವಂತಹ ಶಕ್ತಿ ಅವನಲ್ಲಿ ಇರೋದಿಲ್ಲ. ಎರಡನೇದಾಗಿ ಅವನು ಪೂರ್ಣ ಮಟ್ಟದಲ್ಲಿ ತನ್ನ ಶಕ್ತಿಯನ್ನು ಉಪಯೋಗಿಸದೆ ಹೋದರೆ ನಮ್ಮ ಕಡೆ ಬಹಳ ವೀರ ಯಾರು ಭೀಷ್ಮ ಪಿತಾಮಹ, ಅವನನ್ನು ಹೇಗೆ ಎದುರಿಸ್ತಾನೆ ಅರ್ಜುನ? ಆದ್ದರಿಂದ ಯುದ್ಧದಲ್ಲಿ ಜಯ ನಮ್ಮ ಪಾಲು ಅಂತ ತಿಳ್ಕೊಂಡಿರೋದ್ರಿಂದ ಈ 9 ದಿನಗಳು ಅವನು ಯಾವ ಯೋಚನೆಯನ್ನು ಮಾಡಿಲ್ಲ. 10ನೇ ದಿನದಲ್ಲಿ ಈ ಒಂದು ವಿಚಾರ ಸುದ್ದಿ ಅವನಿಗೆ ಬಿದ್ದಾಗ, ಭೀಷ್ಮ ಪಿತಾಮಹ ಯುದ್ಧದಲ್ಲಿ ಪೆಟ್ಟು ಬಿದ್ದು ಮಲಗಿದಾನೆ, ನೆಲಕ್ಕೆ ಒರಗದ ಅಂತ ಹೇಳಿದಾಗ ಆಗ ಅವನು ಸಂಜಯನನ್ನು ಪ್ರಶ್ನೆ ಮಾಡಿರುವಂತಹದ್ದು. ಅಲ್ಲಿವರೆಗೆ ಅವನಿಗೆ ಯಾವ ರೀತಿಯ ಒಂದು ಕನಸನ್ನು ಇರಲಿಲ್ಲ. ಈಗ ಕನಸನ್ನು ಏನು ಅಂತಂದರೆ, ಯುದ್ಧ ಪ್ರಾರಂಭವಾಗುವ ಮುಂಚೆ ಎರಡೂ ಕಡೆಯವರು ಬಂದು ಯುದ್ಧ ಭೂಮಿನಲ್ಲಿ ಸೇರಿದ್ದಾರೆ. ಅಲ್ಲಿ ಈಗ ಏನು ನಡೀತಾ ಇದೆ, ಸೊ ಬಿಫೋರ್ ದಿ ವಾರ್ ಬಿಗಿನ್ಸ್ ಅಂಡ್ ಆಫ್ಟರ್ ದಿ ವಾರ್ ಅಲ್ಲಿ ಏನೇನಾಗ್ತಾ ಇದೆ ಅನ್ನುವಂತಹ ಕುತೂಹಲವನ್ನು ಅವನಿಗೆ ತಿಳ್ಕೋಬೇಕು. ಸೊ ಈ 10 ದಿನಗಳಲ್ಲಿ ಸಾಕಷ್ಟು ನಮ್ಮ ಕಡೆಗೆ ಜಯ ಒಲಿದಿದೆ ಅಂತ ಭಾವಿಸಿರುವಂತಹ ಧೃತರಾಷ್ಟ್ರನ ಕಿವಿಗೆ ಭೀಷ್ಮ ಪಿತಾಮಹ ಏಟು ತಿಂದು ಮಲಗದ ಅಂತ ಗೊತ್ತಾದಾಗ ಅವನ ಯೋಜನೆಗಳೆಲ್ಲವೂ ತಲೆ ಕೆಳಗಾಯಿತು. ಈಗ ಅವನಿಗೆ ಕನ್ಸರ್ನ್, ಹಾಗಾದರೆ ಪ್ರಾರಂಭದಲ್ಲಿ ಏನಾಯಿತು, ವಾರ್ ಶುರು ಆಗೋದಕ್ಕೆ ಮುಂಚೆ ಅಲ್ಲಿ ಪರಿಸ್ಥಿತಿ ಏನಿತ್ತು, ವಾರ್ ಪ್ರಾರಂಭ ಆಯ್ತಲ್ಲ ಆಮೇಲೆ ಅಲ್ಲಿಂದ ಇಲ್ಲಿವರೆಗೆ ಏನೇನು ನಡೀತು, ಅದೆಲ್ಲ ನಾನು ತಿಳ್ಕೊಂಡ್ರೆ ಈಗ ನನ್ನ ಸ್ಟ್ರೆಂತ್ ಏನು ಅನ್ನೋದು ಗೊತ್ತಾಗುತ್ತೆ. ದಿಸ್ ಈಸ್ ದಿ ಕನ್ಸರ್ನ್. ಸೊ ಇದಕ್ಕಾಗಿ ಅವನು ಕೇಳ್ತಾ ಇದ್ದಾನೆ, ಇಲ್ಲಿ ಏನೇನು ನಡೀತಾ ಇದೆ ಅನ್ನುವಂತಹದ್ದನ್ನು ನಾನು ತಿಳ್ಕೋಬೇಕು ಅಂತ ಹೇಳಿ ಸಂಜಯನನ್ನು ಪ್ರಶ್ನೆ ಮಾಡ್ತಾ ಇದ್ದಾನೆ. ಸೊ ಇನ್ ದಿ ಎಂಟೈರ್ ಭಗವದ್ಗೀತಾ, ದಿಸ್ ಕ್ವಶನ್ ಆಫ್ ಧೃತರಾಷ್ಟ್ರ ಈಸ್ ದಿ ಫಸ್ಟ್ ಅಂಡ್ ದಿ ಲಾಸ್ಟ್ ಕ್ವಶನ್. ಮತ್ತೆ ನೋ ಮೋರ್ ಕ್ವಶನ್ಸ್ ಫ್ರಮ್ ದಿ ಧೃತರಾಷ್ಟ್ರ. ಸೊ ಆ ಒಂದು ಪ್ರಶ್ನೆಗೆ ಸಂಜಯ ಉತ್ತರ ಕೊಡ್ತಾ ಹೋಗ್ತಾನೆ. ನೌ ಸಂಜಯ ರಿಪ್ಲೈಸ್. ಯುದ್ಧ ಭೂಮಿನಲ್ಲಿ ಕುರುಕ್ಷೇತ್ರದಲ್ಲಿ ಎಲ್ಲರೂ ಬಂದು ಸೇರಿದ್ದಾರೆ. ಅದರಲ್ಲಿ ನನ್ನವರು ಮತ್ತು ಪಾಂಡವಿನ ಮಕ್ಕಳು ಅವರೆಲ್ಲ ಬಂದಲ್ಲಿ ಸೇರಿದಾರಲ್ಲ, ಅಲ್ಲಿ ಏನು ನಡೀತಾ ಇದೆ ಅನ್ನುವಂತಹ ಪ್ರಶ್ನೆಯನ್ನು ಮಾಡಿದ್ದಾನೆ ಸಂಜಯ. ಹಿ ರಿಪ್ಲೈಸ್, ಸಂಜಯ ಉತ್ತರ ಕೊಡ್ತಾನೆ. ಮುಂದಿನ ಅವಕಾಶದಲ್ಲಿ ಮತ್ತೆ ಮುಂದುವರಿಸೋಣ. ಓಂ ಪೂರ್ಣಮದಃ ಪೂರ್ಣಮಿದಂ ಪೂರ್ಣಾತ್ ಪೂರ್ಣಮುದಚ್ಯತೆ ಪೂರ್ಣಸ್ಯ ಪೂರ್ಣಮಾದಾಯ ಪೂರ್ಣಮೇವಾವಶಿಷ್ಯತೆ. ಓಂ ಶಾಂತಿ ಶಾಂತಿ ಶಾಂತಿ. ಹರಿ ಓಂ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಈ ದಿನದ ಪ್ರವಚನ ಸೇವೆಯನ್ನು ಪರಮಾತ್ಮ ಶ್ರೀಕೃಷ್ಣನ ಪಾದಚರಣೆಗಳಿಗೆ ಅತ್ಯಂತ ಭಕ್ತಿಯಿಂದ ಶ್ರದ್ಧೆಯಿಂದ ಅರ್ಪಿಸೋಣ. ಶ್ರೀಕೃಷ್ಣಾರ್ಪಣಮಸ್ತು.